ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನದೇ ಮನೆಯ ಮುಂದೆ ನಾನು ಭಯದಿಂದ ಹೆದರಿಕೊಂಡು ನಿಂತ್ಕೊಂಡಿದ್ದೆ. ಈ ಮನೆ ನನ್ನದಲ್ಲ, ಬೇರೆ ಯಾರದ್ದು ಅನ್ನುವ ರೀತಿ ನನ್ನ ಮನೆಯೊಳಗಿಂದ ಜೋರು ಜೋರಾದ ನಗುವಿನ ಶಬ್ದಗಳು ಕೇಳಿಸ್ತಾ ಇತ್ತು. ನಾನು ಮನೆಯ ಬೀಗವನ್ನು ಓಪನ್ ಮಾಡಿ ಒಳಗೆ ಹೋಗ್ಬೇಕಾದ್ರೆ ಅಷ್ಟರಲ್ಲೇ ನನ್ನ ಗಂಡನ ಧ್ವನಿ ಕೇಳಿಸ್ತಾ ಇತ್ತು. ಅವರು ಹೇಳ್ತಾ ಇದ್ರು, ಇನ್ನು ಕೊನೆಯ ಕಂತು ಕೂಡ ಮುಗಿದು ಹೋಗುತ್ತೆ, ನಂತರ ನಾವು ಸಂಧ್ಯಾಗೆ ಹೇಳೋಣ, ಇನ್ನು ನಿನ್ನ ಅವಶ್ಯಕತೆ ನಮ್ಗಿಲ್ಲ ಅಂತ. ನಾಳೆಯಿಂದ ದೀಪ ಇಲ್ಲೇ ಇರ್ತಾಳೆ. ಒಂದು ಕ್ಷಣ ನನಗನ್ನಿಸ್ತು, ನಾನು ಏನು ತಪ್ಪಾಗಿ ಕೇಳಿಸ್ಕೊಂಡಿದ್ದೀನಿ ಅಂತ. ಆಗಲೇ ನನ್ನ ಅತ್ತೆಯ ಧ್ವನಿ ಕೇಳಿಸಿತ್ತು. ಆಕೆ ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ರು, ಸಂಪಾದಿಸುವ ಅಮಾಯಕ ಸೊಸೆ ಸಿಕ್ಕರೆ ಇಂತಹ ಅವಕಾಶವನ್ನು ಯಾರು ತಾನೇ ಬಿಡಲು ಸಾಧ್ಯ. ಈ ಮಾತು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿಗೆ ಕುಸಿದಂತೆ ಆಗ್ಬಿಟ್ಟಿತ್ತು. ನನಗನ್ನಿಸ್ತಾ ಇತ್ತು, ನಾನು ಬೇರೆ ಯಾರದ್ದೋ ಮನೆಯಲ್ಲಿ ನಿಂತುಕೊಂಡಿದ್ದೀನಿ ಅಂತ. ಹೊರಗೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಆದ್ದರಿಂದ ಮನೆಯವರಿಗೆ ನಾನು ಬಂದ ವಿಷಯವೇ ಗೊತ್ತಾಗ್ಲಿಲ್ಲ. ಮನೆಯಲ್ಲಿದ್ದ ಎಲ್ಲರೂ ತುಂಬಾ ಸಂತೋಷವಾಗಿ ಅವರ ಪ್ಲಾನಿಂಗ್ ಮಾಡ್ತಾ ಇದ್ರು. ನನ್ನ ಗಂಡ ಹೇಳ್ತಾ ಇದ್ದ, ಸಂಧ್ಯಾ ಅಂದುಕೊಳ್ತಾ ಇದ್ದಾಳೆ, ಇಷ್ಟು ದಿನದಿಂದ ಅವಳು ಕೊಡುತ್ತಿರುವ ದುಡ್ಡು ಬ್ಯಾಂಕಿನ ಲೋನಿಗೆ ಹೋಗ್ತಾ ಇದೆ ಅಂತ. ಆ ಹುಚ್ಚಿಗೆ ಏನು ಗೊತ್ತಾಗ್ಬೇಕು ಮಧ್ಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಆಗಲೇ ನನ್ನ ಮಾವ ಕೂಡ ಹೇಳಿದ್ರು, ಅವಳ ಮುಂದೆ ಯಾವುದೇ ಕಾಗದ ಪತ್ರಗಳ ಬಗ್ಗೆ ಮಾತನಾಡಬೇಡಿ, ಅವಳು ವಿದ್ಯಾವಂತೆ, ತುಂಬಾ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾಳೆ. ಅಪ್ಪನ ಮಾತು ಕೇಳಿ ರಮೇಶ್ ಜೋರಾಗಿ ನಗುತ್ತಾ, ಏನು ಪ್ರಶ್ನೆನ? ಅವಳು ಒಳ್ಳೆಯ ಸೊಸೆ ಅಂತ ಹೆಸರು ತಂದುಕೊಳ್ಬೇಕು ಅಂದುಕೊಂಡಿದ್ದಾಳೆ. ಅವಳಿಗೆ ಸ್ವಲ್ಪ ಎಮೋಷನಲ್ ಆಗಿ ಮಾತನಾಡಿದ್ರೆ ಸಾಕು, ಹುಷಾರಿಲ್ಲ ಅನ್ನುವ ಮಾತು ಕೇಳಿದ ತಕ್ಷಣ ಅವಳು ಐಸಿನ ರೀತಿ ಕರಗಿ ಬಿಡ್ತಾಳೆ. ಈ ಮಾತು ಕೇಳಿದ ತಕ್ಷಣ ನನಗೆ ಕರೆಂಟ್ ಶಾಕು ಹೊಡೆದ ಹಾಗೆ ಆಗಿತ್ತು. ಈ ಮಾತುಗಳು ಇವರ ಬಾಯಿಂದ ಬಂದಂತಹ ಮಾತುಗಳ ರೀತಿ ಅನ್ನಿಸ್ತಾ ಇರ್ಲಿಲ್ಲ. ಇವರ ಮುಖದ ಮೇಲಿದ್ದ ಮಾಸ್ಕ್ ಅನ್ನು ಯಾರೋ ತೆಗೆದ ಹಾಕಿದ ರೀತಿ ಅನ್ನಿಸ್ತಾ ಇತ್ತು ಅಷ್ಟೇ. ನನ್ನ ಹೆಸರು ಸಂಧ್ಯಾ, ವಯಸ್ಸು 27 ವರ್ಷ. ನಾನು ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಣ್ಣ ವಯಸ್ಸಿನಿಂದಲೂ ನನಗೆ ದುಡ್ಡಿನ ಮಹತ್ವ ಅಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತು. ನನ್ನ ತಂದೆ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಅಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತಾ ಇದ್ರು. ನಾವು ತುಂಬಾ ಸಾಧಾರಣವಾದ ಜೀವನವನ್ನೇ ನಡೆಸ್ತಾ ಇದ್ವಿ, ಆದರೆ ತುಂಬಾ ಗೌರವದಿಂದ. ನಾನು ಓದಿನಲ್ಲಿ ತುಂಬಾ ಮುಂದೆ ಇದ್ದೆ, ಆದ್ದರಿಂದ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸವನ್ನು ಸಹ ಗಿಟ್ಟಿಸಿಕೊಂಡೆ. ನನ್ನ ಕೆಲಸವನ್ನು ನಾನು ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದೆ. ಮದುವೆಯ ವಿಷಯಕ್ಕೆ ಬಂದ್ರೆ ನಾನು ಅಂದುಕೊಳ್ತಾ ಇದ್ದೆ, ನನ್ನನ್ನು ತನ್ನಂತೆಯೇ ಅಂದುಕೊಳ್ಳುವ ವ್ಯಕ್ತಿಯ ಜೊತೆ ಮದುವೆ ಮಾಡ್ಕೋಬೇಕು. ಅತ್ತೆ ಮನೆಯಲ್ಲಿ ನನ್ನನ್ನು ಕೆಲಸದವಳ ರೀತಿಯಲ್ಲ, ಮನುಷ್ಯಳ ಹಾಗೆ ನೋಡ್ಬೇಕು ಅಂತ. ರಮೇಶ್ ಮೊದಲು ನನಗೆ ಅದೇ ರೀತಿ ಅನ್ನಿಸ್ತಾ ಇದ್ದ. ಅವರು ನೋಡಲು ಹ್ಯಾಂಡ್ಸಮ್ ಅಲ್ಲದಿದ್ದರೂ ನಂಬಿಕಸ್ಥನಾಗಿದ್ದ. ನಮ್ಮ ಪರಿಚಯ ಒಂದು ಮದುವೆಯಲ್ಲಾಗಿತ್ತು. ಅವರು ಹೇಳ್ತಾ ಇದ್ರು, ನಿನಗೆ ಕೇವಲ ಒಳ್ಳೆಯ ಗಂಡನಾಗಿ ಮಾತ್ರವಲ್ಲ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಜೊತೆಗಾರನಾಗಿ ಇರ್ತೀನಿ ಅಂತ. ಮೊದಲು ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಅತ್ತೆ ಹೇಳ್ತಾ ಇದ್ರು, ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ. ನಾನು ಎಲ್ಲರ ಹಾಗೆ ಅಲ್ಲಮ್ಮ, ಸೊಸೆಯನ್ನು ಕೆಲಸಕ್ಕೆ ಕಳುಹಿಸದೆ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ನೀನು ಯಾವತ್ತೂ ಕೆಲಸವನ್ನು ಬಿಡುವ ಅವಶ್ಯಕತೆ ಇಲ್ಲ. ಈಗಿನ ಕಾಲ ಬದಲಾಗ್ಬಿಟ್ಟಿದೆ, ಬೆಲೆಗಳು ತುಂಬಾ ಅಧಿಕವಾಗಿ ಬಿಟ್ಟಿದ್ದಾವೆ. ಇಬ್ಬರು ದುಡಿದ್ರೇನೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ನಮ್ಮ ಮಾವನವರು ನನ್ನನ್ನು ತುಂಬಾ ಹೊಗಳುತ್ತಾ, ಮಗಳೇ ನೀನು ತುಂಬಾ ಬುದ್ಧಿವಂತೆ, ನಮ್ಮ ಮಗನ ಹಾಗೆ ನಮಗೆ ತುಂಬಾ ಬುದ್ಧಿವಂತೆ ಸೊಸೆ ಸಿಕ್ಕಿದ್ದಾಳೆ ಅಂತ ಹೇಳ್ತಾ ಇದ್ರು. ನಾನು ಅಂದುಕೊಂಡಿದ್ದೆ, ನನ್ನ ಅತ್ತೆ ಮನೆ ಎಲ್ಲರಿಗಿಂತಲೂ ತುಂಬಾ ವಿಭಿನ್ನ, ಅವರು ತುಂಬಾ ಒಳ್ಳೆಯವರು ಅಂತ. ಮದುವೆಯಾಗಿ ಈಗ 6 ತಿಂಗಳು ಕಳೆದು ಹೋಗಿತ್ತು. ಒಂದು ದಿನ ರಮೇಶ್ ಗಂಭೀರವಾಗಿ ಕುಳಿತುಕೊಂಡು ಏನನ್ನೋ ಯೋಚಿಸುತ್ತಾ ಅವರು ಹೇಳಿದ್ರು, ಸಂಧ್ಯಾ ಒಂದು ವಿಷಯ. ನಾನು ಲ್ಯಾಪ್ಟಾಪ್ ಅನ್ನು ಬಂದ್ ಮಾಡಿ ಹೇಳಿ ಅಂತ ಕೇಳಿದಾಗ, ಅಪ್ಪ ಮೊದಲು ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ರು, ಅದು ತುಂಬಾ ದೊಡ್ಡ ಲಾಸ್ ಆಗ್ಬಿಡ್ತು. ಈಗಲೂ ನನ್ನ ಅಪ್ಪ ಅಮ್ಮ ಸಾಲಗಾರರಾಗಿದ್ದಾರೆ. ನಾನು ತಕ್ಷಣ ಕೇಳಿದೆ, ಎಷ್ಟು ಸಾಲ ಇದೆ ಅಂತ. ಅವರು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದ್ರು, ತುಂಬಾ ಜಾಸ್ತಿ ಏನೂ ಅಲ್ಲ, ಕೇವಲ 50 ಲಕ್ಷ. ಈ ಮಾತು ಕೇಳಿ ಒಂದು ಕ್ಷಣ ನನ್ನ ಬಾಯಿಂದ ಮಾತೇ ಬರಲಿಲ್ಲ. ಏನು, 50 ಲಕ್ಷನ? ಈ ಮಾತು ನೀವು ನನಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ, ನಾನು ನಿನಗೆ ಹೇಳಬೇಕು ಅಂತ ಅಂದುಕೊಂಡಿದ್ದೆ, ಆದ್ರೆ ನಮಗೆ ಇನ್ನೂ ಹೊಸದಾಗಿ ಮದುವೆಯಾಗಿತ್ತು. ನಾನು ನಿನ್ನನ್ನು ಹೆದರಿಸಲು ಬಯಸಲಿಲ್ಲ. ಇದೇ ಅವನ ಮೊದಲ ಜಾಲವಾಗಿತ್ತು. ಆಗಲೇ ಅತ್ತೆ ಕೂಡ ಫೋನ್ ಮಾಡಿದ್ರು, ಸಂಧ್ಯಾ ನಮ್ಮನ್ನು ಕಾಪಾಡು ಮಗಳೇ, ಏಜೆಂಟ್ಗಳು ಮನೆಯ ಬಾಗಿಲಿನ ಬಳಿ ಬಂದ್ರೆ ನಿನ್ನ ಮಾವನವರ ಆರೋಗ್ಯ ಕೆಟ್ಟೋಗುತ್ತೆ, ಸಮಾಜದಲ್ಲಿ ನಮ್ಮ ಗೌರವ ಕೂಡ ಹಾಳಾಗುತ್ತೆ ಅಂತ ಹೇಳಿದ್ರು. ನಮ್ಮ ಸಮಾಜದಲ್ಲಿ ಆರೋಗ್ಯಕ್ಕಿಂತಲೂ ಗೌರವ ಮುಖ್ಯ ಎನ್ನುವ ಮಾತು ನನಗೆ ಕೂಡ ಚೆನ್ನಾಗಿ ಗೊತ್ತು. ಮಾರನೆಯ ದಿನವೇ ನಾನು ಕೇಳಿದೆ, ಲೋನ್ ಯಾವ ಬ್ಯಾಂಕಿನಲ್ಲಿ ತೆಗೆದುಕೊಂಡಿದ್ದೀರಾ ಅಂತ. ರಮೇಶ್ ಹೇಳ್ತಾ ಇದ್ದ, 2 ಜಾಗದಲ್ಲಿ ತೆಗೆದುಕೊಂಡಿದ್ದೇವೆ, ಒಂದು ನ್ಯಾಷನಲ್ ಬ್ಯಾಂಕ್, ಇನ್ನೊಂದು ಕೋಆಪರೇಟಿವ್ ಬ್ಯಾಂಕ್. ನನಗೆ ಲೋನಿನ ಕಾಗದ ಪತ್ರಗಳನ್ನು ಕೊಡಿ ಅಂತ ಕೇಳಿದಾಗ, ಅದು ಅಪ್ಪ ಅಮ್ಮನ ಬಳಿ ಇದೆ ಅಂತ ಹೇಳ್ದ. ಅವನು ನನ್ನ ಕೈಯನ್ನು ಹಿಡಿದುಕೊಂಡು, ನೀನು ನನ್ನ ಹೆಂಡತಿ, ನೀನು ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇನ್ನು ಯಾರು ಮಾಡ್ತಾರೆ ಅಂತ ಎಷ್ಟು ಎಮೋಷನಲ್ ಆಗಿ ಕೇಳಿಕೊಳ್ತಾ ಇದ್ದ. ನಾನು ಒಂದು
ತುಂಬ ಪರಿವಾರದಿಂದ ಬಂದಿದ್ದೆ. ಪರಿವಾರ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ಸರಿ ಆಯ್ತು. ಆದ್ರೆ ಎಲ್ಲವೂ ಬರವಣಿಗೆಯಲ್ಲಿ ನಡೆಯಬೇಕು. ನಾನು ಕಣ್ಣು ಮುಚ್ಚಿಕೊಂಡು ಏನನ್ನೂ ಮಾಡೋದಿಲ್ಲ ಅಂತ ಹೇಳಿದಾಗ ರಮೇಶ್ ತಕ್ಷಣ ಸರಿ ಅಂತ ಹೇಳಿದ್ರು. ಮುಂದಿನ ವಾರವೇ ಅತ್ತೆ ಮಾವ ನಮ್ಮ ಮನೆಗೆ ಬಂದು ಬಿಟ್ಟಿದ್ರು. ಅತ್ತೆ ಹೇಳ್ತಾ ಇದ್ರು, ಮಗಳೇ ನೀನು ಮನೆಗೆ ಬಂದ ಮೇಲೆ ನಮ್ಮ ಮನೆಗೆ ಬೆಳಕು ಬಂದಿದೆ ಅಂತ. ನಮ್ಮ ಮಾವನವರು ಕೂಡ ತುಂಬಾ ಶಾಂತವಾಗಿ ಹೇಳಿದ್ರು, ಮಗಳೇ ಒಂದು ಮಾತನ್ನು ನೀನು ಚೆನ್ನಾಗಿ ನೆನಪಿಟ್ಕೋ. ನಾವು ನಿನ್ನ ಬಳಿ ಏನು ಭಿಕ್ಷೆ ಬಿಡ್ತಾ ಇಲ್ಲ. ಇದು ಕೇವಲ ಟೆಂಪ್ರವರಿ ಮಾತ್ರ. ಒಮ್ಮೆ ನಾವು ಈ ಸಾಲದಿಂದ ಹೊರಗೆ ಬಂದ ತಕ್ಷಣ ರಮೇಶ್ ಎಲ್ಲವನ್ನು ವಾಪಸ್ ಕೊಟ್ಟು ಬಿಡ್ತಾನೆ. ಈಗ ನಿಮ್ಮ ಆದಾಯವೆಷ್ಟು ಮಾವ ಅಂತ ನಾನು ಅವರನ್ನು ಕೇಳಿದಾಗ ಅತ್ತೆ ತಕ್ಷಣ ಹೇಳಿದ್ರು, ನಿಮ್ಮ ಮಾವನಿಗೆ ಪೆನ್ಷನ್ ಬರುತ್ತೆ ಮತ್ತು ಸ್ವಲ್ಪ ಉಳಿತಾಯವಿದೆ. ನಾನು ಕೇಳಿದೆ, ಹಾಗಿದ್ರೆ ಇಷ್ಟು ದೊಡ್ಡ ಲೋನ್ ಅನ್ನು ಹೇಗೆ ಯಾಕೆ ಮಾಡಿದ್ರಿ ಅಂತ. ಅವರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾ ಸುಮ್ಮನಾಗಿ ಬಿಟ್ರು. ರಮೇಶ್ ಮಧ್ಯದಲ್ಲಿ ಮಾತನಾಡುತ್ತಾ, ಹಳೆಯ ವ್ಯಾಪಾರ ನಷ್ಟವಾಗಿತ್ತು ಮತ್ತು ಆ ಸಮಯದಲ್ಲಿ ಕೆಲವೊಂದು ಮೆಡಿಕಲ್ ಖರ್ಚುಗಳು ಸಹ ಬಂದವು ಅಂತ ಹೇಳ್ದ. ಆದರೆ ಕಾಗದ ಪತ್ರಗಳನ್ನು ಮಾತ್ರ ಅವರು ನನಗೆ ತೋರಿಸಲಿಲ್ಲ. ಅವರು ಮೊಬೈಲ್ನಿಂದ ನನಗೆ ಒಂದು ನೋಟ್ಸ್ ಅನ್ನು ತೋರಿಸಿದರು. ಅದರಲ್ಲಿ ಕೆಲವೊಂದು ತಾರೀಖೆಗಳು, ಸ್ವಲ್ಪ ದುಡ್ಡಿನ ಬಗ್ಗೆ ಕೂಡ ಲೆಕ್ಕ ಬರೆಯಲಾಗಿತ್ತು. ಅವರು ಹೇಳ್ತಾ ಇದ್ರು, ನಾವು ದುಡ್ಡನ್ನು ಸಂಭಾಳಿಸಲು ಆಗುವುದಿಲ್ಲ, ಇನ್ನು ಡೈರೆಕ್ಟ್ ಆಗಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡು ಅಂತ. ಈ ಮಾತು ಕೇಳಿ ನಾನು ಶಾಂತವಾಗ್ಬಿಟ್ಟಿದ್ದೆ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ನಮಗೆ ಒಂದು ಆಧಾರವಾಗಿರುತ್ತೆ. ಸರಿ ಆಯ್ತು, ನೀವು ನಿಮ್ಮ ಅಕೌಂಟ್ ನ ಡೀಟೇಲ್ಸ್ ಅನ್ನು ನನಗೆ ಕೊಡಿ ಅಂತ ಕೇಳಿದಾಗ ಅವರು ನನಗೆ ಇಷ್ಟು ಸಂತೋಷದಿಂದ ಡೀಟೇಲ್ಸ್ ಅನ್ನು ಸಹ ಕೊಟ್ಟಿದ್ರು. ನಾನು ಮೊಟ್ಟ ಮೊದಲ ಬಾರಿ 2 ಲಕ್ಷ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದೆ. ಆ ರಾತ್ರಿ ಅತ್ತೆ ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟು, ಮಗಳೇ ನೀನು ನಿಜವಾಗಿಯೂ ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಹೇಳಿದ್ರು. ಅತ್ತೆಯ ಪ್ರೀತಿ ತುಂಬಿದ ಮಾತುಗಳು ನನಗೆ ಎಷ್ಟು ಸಂತೋಷವನ್ನು ತಂದಿದ್ವು. ನಾನು ಈಗ ಪ್ರತಿ ತಿಂಗಳು ಲೋನಿನ ದುಡ್ಡನ್ನು ಕಟ್ತಾ ಇದ್ದೆ. 3 ತಿಂಗಳು ಕಟ್ಟಿದ ಮೇಲೆ ಒಮ್ಮೆ ಅತ್ತೆ ಹೇಳಿದ್ರು, ಸಂಧ್ಯಾ ಮಗಳೇ ನಾನು ಅಂದುಕೊಳ್ತಾ ಇದ್ದೆ ನಮ್ಮ ಮನೆಯನ್ನು ಸ್ವಲ್ಪ ಸರಿ ಮಾಡಿಸಿಕೊಳ್ಳೋಣ ಅಂತ. ನೀನು ಲೋನ್ ಕಟ್ಟಲು ನಮಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದೀಯ. ಮನೆಯನ್ನು ಕೂಡ ಸ್ವಲ್ಪ ಸರಿ ಮಾಡಿಕೊಂಡ್ರೆ ನಾವು ಎಷ್ಟೋ ನೆಮ್ಮದಿಯಾಗಿರಬಹುದು. ಇಲ್ದಿದ್ರೆ ಜನ ಎಲ್ಲ ಏನಂತಾರೆ ಹೇಳು. ಮಗ ನಗರದಲ್ಲಿದ್ದಾನೆ, ಮಗ ಮತ್ತು ಸೊಸೆ ಕೈ ತುಂಬಾ ಸಂಪಾದನೆ ಮಾಡ್ತಾರೆ, ಆದ್ರೆ ಅಪ್ಪ ಅಮ್ಮ ಈ ಹಳೆಯ ಮುರಿದ ಮನೆಯಲ್ಲಿದ್ದಾರೆ ಅಂತ ಆಡಿಕೊಳ್ತಾರಮ್ಮ. ಅತ್ತೆ ಮಾವ ಯಾವಾಗ್ಲೂ ಜನ ಏನಂತಾರೆ, ಅಕ್ಕಪಕ್ಕದವರು ಏನಂತಾರೆ, ಸಮಾಜ ಏನನ್ನುತ್ತೆ, ಸಂಬಂಧಿಕರು ಏನಂತಾರೆ ಅಂತಾನೆ ಹೇಳ್ತಾ ಇದ್ರು. ರಮೇಶ್ ಹೇಳ್ದ, ಸಂಧ್ಯಾ ನಾವು ಫ್ಯೂಚರ್ ನಲ್ಲಿ ಅಲ್ಲೇ ಇರೋಣ, ಇಲ್ಲದಿದ್ದರೆ ಅಮ್ಮ ಅಪ್ಪನನ್ನು ಇಲ್ಲಿಗೆ ಕರೆಸಿಕೊಳ್ಳೋಣ. ಇದೆಲ್ಲ ಕೇವಲ ಇನ್ವೆಸ್ಟ್ಮೆಂಟ್. ಏನು ಇನ್ವೆಸ್ಟ್ಮೆಂಟಾ? ನನಗೆ ನೀಟಾಗಿ ಬರೆದು ಕೊಡಿ, ಯಾಕೆಂದ್ರೆ ನಾನು ನಿಮಗೆ ದುಡ್ಡನ್ನು ಕೊಡ್ತಾ ಇದ್ದೀನಿ. ಆ ರಾತ್ರಿ ರಮೇಶ್ ತುಂಬಾ ಶಾಂತವಾಗಿ ನನ್ನ ಬಳಿ ಬಂದು ಮಾತನಾಡಿದ್ರು. ಸಂಧ್ಯಾ ನೀನು ಹೇಳ್ತಾ ಇರೋದು ಸತ್ಯ, ಆದ್ರೆ ಈಗಲೇ ಅಪ್ಪ ಅಮ್ಮ ಇದಕ್ಕೆಲ್ಲ ತಯಾರಿಲ್ಲ. ಕಾಗದ ಪತ್ರಗಳ ಬಗ್ಗೆ ಅವರ ಬಳಿ ಏನಾದರೂ ಮಾತನಾಡಿದ್ರೆ ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಮೊದಲು ನಾವು ಅವರಿಗೆ ಸ್ವಲ್ಪ ಸಹಾಯವನ್ನು ಮಾಡೋಣ, ನಂತರ ಎಲ್ಲ ಕಾಗದ ಪತ್ರಗಳನ್ನು ನೋಡಿಕೊಳ್ಳೋಣ ಅಂತ ಹೇಳಿದ್ರು. ಒಂದು ದಿನ ನನ್ನ ಆಫೀಸಿನಲ್ಲಿ ನನಗೆ ಬೋನಸ್ ಸಿಕ್ಕಿತ್ತು. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನಾನು ಅಂದುಕೊಳ್ತಾ ಇದ್ದೆ, ಈ ಬೋನಸ್ ದುಡ್ಡಿನಿಂದ ನಾವಿಬ್ಬರು ಎಲ್ಲಾದರೂ ಹೊರಗೆ ಹೋಗಿ ಸುತ್ತಾಡಿಕೊಂಡು ಬರೋಣ ಅಂತ. ನಾನು ಈ ಮಾತನ್ನು ರಮೇಶ್ಗೆ ಹೇಳಿದಾಗ ಅವನು ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡು ಹೇಳ್ದ, ಈಗ ಅಪ್ಪನ ಲೋನ್ ತುಂಬಾ ಬೇಗ ಮುಗಿದು ಹೋಗುತ್ತೆ ಅಂತ. ನಾನು ತಕ್ಷಣ ಅವನಿಂದ ದೂರ ಬಂದು, ನೀವು ಇದೇನು ಹೇಳ್ತಾ ಇದ್ದೀರಾ, ಇದು ನನ್ನ ಬೋನಸ್ ಅಂತ ಹೇಳಿದಾಗ ಅವನು ಮುಗುಳ್ನಗುತ್ತಾ, ನಿಂದೆ ಅಲ್ವಾ, ಆದ್ರೆ ನಮಗೆ ಒಂದು ಪರಿವಾರ ಕೂಡ ಇದೆ ಅಂತ ಹೇಳ್ದ. ಆದರೂ ನಾನು ಸ್ವಲ್ಪ ದುಡ್ಡನ್ನು ಆ ದಿನವೇ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೆ. ಮುಂದಿನ ಕೆಲವು ತಿಂಗಳುಗಳು ದುಡ್ಡು ತುಂಬಾ ಹೆಚ್ಚಾಗಿತ್ತು. ಕೆಲವೊಮ್ಮೆ 3 ಲಕ್ಷ, ಕೆಲವೊಮ್ಮೆ 5 ಲಕ್ಷ. ನಾನು ಪ್ರತಿ ಬಾರಿಯೂ ರಸೀದಿ ಅಥವಾ ಬ್ಯಾಂಕಿನ ಮೆಸೇಜ್ ಅನ್ನು ಕೇಳ್ತಾ ಇದ್ದೆ. ಆದ್ರೆ ರಮೇಶ್ ಹೇಳ್ತಾ ಇದ್ದ, ಬ್ಯಾಂಕಿನಿಂದ ಮೆಸೇಜ್ ಬರುತ್ತೆ, ಆದ್ರೆ ಅದು ಅಪ್ಪನ ಬಳಿ ಇದೆ ಅಂತ. ಈಗ ಕೆಲಸದಿಂದ ನಾನು ಸುಸ್ತಾಗಿ ಮನೆಗೆ ಬಂದ್ರೆ ಮನೆಯಲ್ಲಿ ಅತ್ತೆಯ ಕಂಪ್ಲೇಂಟ್ಗಳು, ಮಾವನವರ ಆರೋಗ್ಯದ ವಿಷಯ ಕೇಳಿ ಕೇಳಿ ನನಗೆ ಸಾಕಾಗಿ ಬಿಟ್ಟಿತ್ತು. ರಮೇಶ್ ಹೇಳ್ತಾ ಇದ್ದ, ನೀನು ತುಂಬಾ ಸ್ಟ್ರಾಂಗ್ ಇದೀಯಾ, ನೀನು ಎಲ್ಲವನ್ನು ಸಂಭಾಳಿಸ್ತೀಯಾ ಅಂತ. ನನ್ನ ಗೆಳೆಯರು, ನನ್ನ ತವರು ಮನೆಯವರು ನನ್ನನ್ನು ಕರೆದರೂ ನಾನು ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ನನ್ನನ್ನು ನಾನು ಮರೆತೇ ಬಿಟ್ಟಿದ್ದೆ ಈ ಸಾಲದ ಹೊರೆಯಲ್ಲಿ. ಈಗ ರಮೇಶ್ನ ಸ್ವಭಾವ ಕೂಡ ಬದಲಾಗ್ತಾ ಇತ್ತು. ಇತ್ತೀಚೆಗೆ ಅವನು ತುಂಬಾ ಲೇಟ್ ಆಗಿ ಬರ್ತಾ ಇದ್ದ. ಕೇಳಿದ್ರೆ ಕೆಲಸ ಇದೆ ಅಂತ ಹೇಳ್ತಾ ಇದ್ದ. ನಂತರ ಮಧ್ಯರಾತ್ರಿ ಬಾಲ್ಕನಿಯಲ್ಲಿ ಹೊರಗೆ ನಿಂತುಕೊಂಡು ತುಂಬಾ ನಿಧಾನವಾಗಿ ಮಾತನಾಡ್ತಾ ಇದ್ದ. ನೀವು ಯಾರ ಜೊತೆ ಮಾತನಾಡ್ತಾ ಇದ್ದೀರಾ ಅಂತ ನಾನು ಕೇಳಿದಾಗ ರಮೇಶ್ ತುಂಬಾ ಕೂಲ್ ಆಗಿ, ನಾನು ಕ್ಲೈಂಟ್ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದ. ಆದ್ರೆ ಕ್ಲೈಂಟಿನ ಹೆಸರು ಮಾತ್ರ ಯಾವತ್ತೂ ಹೇಳ್ತಾ ಇರ್ಲಿಲ್ಲ. ಒಂದು ದಿನ ರಮೇಶ್ನ ಫೋನ್ ಚಾರ್ಜ್ ಮಾಡಲು ಅಂತ ತೆಗೆದುಕೊಂಡಾಗ ಅವರು ತುಂಬಾ ಕೋಪವಾಗಿ ಹೇಳ್ದ, ನನ್ನ ಫೋನ್ ಅನ್ನು ಚೆಕ್ ಮಾಡುವ ಅವಶ್ಯಕತೆ ನಿನಗಿಲ್ಲ.
ನಾನು ಅವರಿಗೆ ಹೇಳಿದೆ, ಇಲ್ಲ, ನಾನು ನಿಮ್ಮ ಫೋನ್ ಅನ್ನು ಚೆಕ್ ಮಾಡ್ತಾ ಇಲ್ಲ. ಅವರು ತುಂಬಾ ಬೇಸರವಾಗಿ, ನೀನು ಪ್ರತಿಯೊಂದು ವಿಷಯವನ್ನು ಇಷ್ಟೊಂದು ಅನುಮಾನದಿಂದ ಯಾಕೆ ನೋಡ್ತೀಯಾ ಅಂತ ನನ್ನ ಮೇಲೆ ಕೂಗಾಡ್ತಾ ಇದ್ದ. ಅದೇ ಸಮಯದಲ್ಲಿ ಅತ್ತೆ ಕೂಡ ಹೇಳಿದ್ರು, ಮಗಳೇ, ಸಮಾಜದಲ್ಲಿ ನಮಗೆಲ್ಲ ತುಂಬಾ ಗೌರವವಿದೆ. ನೀನು ಈ ಲೋನಿನ ದುಡ್ಡನ್ನು ಕಟ್ತಾ ಇದೀಯಾ, ಅದು ತುಂಬಾ ಒಳ್ಳೆಯ ವಿಚಾರ. ಆದ್ರೆ ಹೊರಗೆ ಯಾರಿಗೂ ಈ ಸಂಗತಿ ತಿಳಿಯಬಾರದು. ನಮ್ಮ ಮೇಲೆ ಲೋನ್ ಇದೆ ಅಂತ ಈ ವಿಷಯ ಹೊರಗೆ ಬಂದ್ರೆ ಸಂಬಂಧಿಕರೆಲ್ಲರೂ ನಮ್ಮನ್ನು ಆಡಿಕೊಳ್ತಾರೆ. ಅತ್ತೆಯ ಮಾತು ಕೇಳಿ ನಾನು ನಗು ನಗುತ್ತಲೇ ಹೇಳಿದೆ, ನಾನು ಯಾರಿಗಾದ್ರೂ ಯಾಕೆ ಹೇಳ್ತೀನಿ ಅತ್ತೆ? ಅವರು ತುಂಬಾ ಪ್ರೀತಿಯಿಂದ ನಗುತ್ತಾ ಹೇಳಿದ್ರು, ಇಲ್ಲ, ನೀನು ಸ್ವಲ್ಪ ಗಮನ ಇಟ್ಕೋ ಅಷ್ಟೇ. ಒಂದು ವೇಳೆ ಬ್ಯಾಂಕಿನ ಯಾವುದಾದರೂ ಲೆಟರ್ ಬಂದರೆ ನಿನ್ನ ಮಾವನವರ ಹೆಸರಿನ ಮೇಲೆ ತರಿಸಿಕೊಳ್ಳಬೇಡ, ನಿನ್ನ ಹೆಸರಿನ ಮೇಲೆ ತರಿಸಿಕೋ. ಈ ಮಾತು ಕೇಳಿ ನಾನು ಶಾಕ್ನಿಂದ ಹೇಳಿದೆ, ಅತ್ತೆ, ನನ್ನ ಹೆಸರು ಯಾಕೆ? ರಮೇಶ್ ತಕ್ಷಣ ಹೇಳ್ದ, ಅರೆ, ನೀನು ವಿದ್ಯಾವಂತೆ, ನೀನು ಎಲ್ಲವನ್ನು ಫಾಲೋ ಮಾಡಿದ್ರೆ ಇದೆಲ್ಲ ತುಂಬಾ ಬೇಗ ಆಗೋಗುತ್ತೆ. ನಾನು ಏನನ್ನು ಯೋಚಿಸದೆ ನನ್ನ ಹೆಸರನ್ನು ಉಪಯೋಗಿಸಿಕೊಳ್ಳಲು ಮುಂದಾದೆ. ನನಗೆ ಆಗ ಅರ್ಥವಾಗಲಿಲ್ಲ, ಎಷ್ಟೋ ಬಾರಿ ನಮ್ಮ ಹೆಸರನ್ನು ಉಪಯೋಗಿಸಿಕೊಂಡು ನಮ್ಮನ್ನೇ ಸಿಕ್ಕಿ ಹಾಕಿಸುತ್ತಾರೆ ಅಂತ. ಒಂದು ದಿನ ಸಾಯಂಕಾಲ ನಾನು ಆಫೀಸಿನಿಂದ ತುಂಬಾ ಬೇಗ ಮನೆಗೆ ಬಂದಿದ್ದೆ. ಹೊರಗೆ ಜೋರಾಗಿ ಮಳೆ ಬರ್ತಾ ಇತ್ತು, ಟ್ರಾಫಿಕ್ ಕೂಡ ಕಡಿಮೆ ಇತ್ತು. ನನಗನ್ನಿಸ್ತಾ ಇತ್ತು, ಈ ದಿನ ಮನೆಗೆ ಬೇಗ ಹೋಗಿ ಸ್ವಲ್ಪ ನೆಮ್ಮದಿಯಾಗಿ ಕಾಲ ಕಳೆಯೋಣ ಅಂತ. ನಾನು ನಮ್ಮ ಫ್ಲೋರ್ಗೆ ಹೋಗಿ ಬಾಗಿಲಿನ ಬಳಿ ಹೋಗುವಷ್ಟರಲ್ಲೇ ಹೊರಗಿನವರೆಗೂ ರಮೇಶ್ನ ಧ್ವನಿ ಕೇಳಿಸ್ತಾ ಇತ್ತು. ಈ ದಿನ ನನ್ನ ಗಂಡ ತುಂಬಾ ಸಂತೋಷವಾಗಿದ್ದಾರೆ ಅಂತ ನಾನು ಅಂದುಕೊಂಡೆ. ಆದ್ರೆ ನಾನು ಮನೆಯ ಬಾಗಿಲಿನ ಬಳಿ ಬಂದಾಗ ಆ ಮಾತುಗಳನ್ನು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಆ ಮನೆಯಲ್ಲಿ ನನ್ನ ದುಡ್ಡಿನ ಲೆಕ್ಕಾಚಾರವಲ್ಲ, ನನ್ನ ಭವಿಷ್ಯದ ನಿರ್ಧಾರ ಮಾಡ್ತಾ ಇದ್ರು. ನಾಳೆಯಿಂದ ದೀಪ ಇಲ್ಲೇ ಇರ್ತಾಳೆ. ಈ ದೀಪ ಎನ್ನುವ ಹೆಸರನ್ನು ನಾನು ಮೊದಲನೆಯ ಬಾರಿ ಕೇಳ್ತಾ ಇದ್ದೆ. ಆದರೆ ಅವರ ಅರ್ಥಗಳು ನನಗೆ ತುಂಬಾ ಬೇಗ ಅರ್ಥವಾಗಿ ಬಿಟ್ಟಿತ್ತು. ನಾನು ಬಾಗಿಲಿನ ಬಳಿನೇ ನಿಂತ್ಕೊಂಡಿದ್ದೆ. ಅವರ ಎಲ್ಲಾ ಮಾತುಗಳು ನನಗೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು. ನನ್ನ ಮಾವ ಹೇಳ್ತಾ ಇದ್ರು, ಅವಳ ಮುಂದೆ ನಿನ್ನ ಕೆಲಸ ಇನ್ನು ಮುಗಿದು ಹೋಯ್ತು ಅನ್ನುವ ರೀತಿ ತೋರಿಸಿಕೊಳ್ಳಿ. ಈಗ ಈ ಮನೆಯನ್ನು ಅವಳು ಬಿಡ್ಬೇಕು ಅಂತ. ಅತ್ತೆ ಹೇಳ್ತಾ ಇದ್ರು, ಅವಳೇನಾದ್ರೂ ಅತ್ರೆ ಅವಳಿಗೆ ಹೇಳು, ಸಮಾಜದಲ್ಲಿ ನಮಗೆ ಅವಮಾನ ಮಾಡಬೇಡ ಅಂತ. ಈ ಮಾತು ಕೇಳಿ ಅವಳು ಹೆದರಿಕೊಳ್ತಾಳೆ. ರಮೇಶ್ ನಗುತ್ತಾ, ಹೆದರಿಕೊಳ್ತಾಳ? ಅವಳು ಯಾವಾಗ್ಲೂ ಹೆದರಿಕೊಳ್ತಾನೆ ಇರ್ತಾಳೆ. ಅವಳೊಬ್ಳು ಹೆದರು ಪುಕ್ಳಿ. ಆದ್ರೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಮಾತ್ರ ಅವಳ ಕೈಗೆ ಸಿಗದ ಹಾಗೆ ನೋಡ್ಕೊಳ್ಳಿ. ಅವರ ಎಲ್ಲಾ ಮಾತು ಕೇಳಿ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಗ್ಬಿಟ್ಟಿತ್ತು. ನಾನು ಅಲ್ಲೇ ಗೋಡೆಗೆ ಒದಗಿ ನಿಂತುಕೊಂಡಿದ್ದೆ. ನಾನು ಈಗ ಮೊಟ್ಟ ಮೊದಲ ಬಾರಿ ನನ್ನ ಫೋನ್ ಅನ್ನು ರೆಕಾರ್ಡ್ ಮೋಡ್ ನಲ್ಲಿ ಹಾಕಿದೆ. ಆ ರೀತಿ ಮಾಡುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿರ್ಲಿಲ್ಲ. ಆದ್ರೆ ನನ್ನ ಮುಂದೆ ಬೇರೆ ದಾರಿ ಕಾಣಿಸ್ತಾ ಇರ್ಲಿಲ್ಲ. ಒಳ್ಳೆಯ ಸೊಸೆಯಾಗಿರ್ಬೇಕು ಅಂತ ನಾನು ತುಂಬಾ ಸಹಿಸಿಕೊಂಡಿದ್ದೆ. ಆದರೆ ಈಗ ನಾನು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಈ ಕೆಲಸ ಮಾಡಲೇಬೇಕಾಗಿತ್ತು. ನಾನು ಈಗ ಬೇಕಂತಲೇ ಜೋರಾಗಿ ಶಬ್ದವನ್ನು ಮಾಡುತ್ತಾ ನಾನು ಬಂದ್ಬಿಟ್ಟಿದ್ದೀನಿ ಅಂತ ಹೇಳುತ್ತಾ ಒಳಗೆ ಹೋದೆ. ಮನೆಯೊಳಗಿದ್ದ ಜನ ತಕ್ಷಣ ಸೈಲೆಂಟ್ ಆಗ್ಬಿಟ್ಟಿದ್ರು. ಅತ್ತೆ ಸ್ವೀಟ್ ಬಾಕ್ಸ್ ಅನ್ನು ನನ್ನ ಮುಂದೆ ತೋರಿಸುತ್ತಾ, ಬಂದ್ಬಿಟ್ಟಿಯಾ ಮಗಳೇ, ನಾನು ನಿನಗಾಗಿಯೇ ನಿನಗಿಷ್ಟವಾದ ಈ ಸಿಹಿ ತಿಂಡಿಯನ್ನು ತಂದಿದ್ದೀನಿ ಅಂತ ಹೇಳಿದ್ರು. ರಮೇಶ್ ನಾಟಕೀಯವಾಗಿ ನಗುತ್ತಾ, ಅರೆ ಸಂಧ್ಯಾ, ಇವತ್ತು ತುಂಬಾ ಬೇಗ ಬಂದ್ಬಿಟ್ಟಿದೆಯಲ್ಲ ಅಂತ ಕೇಳ್ದ. ನಾನು ತುಂಬಾ ಶಾಂತವಾಗಿ ಸಾಮಾನ್ಯವಾಗಿ ಹೇಳಿದೆ, ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ. ಆದ್ರೆ ನನ್ನ ಒಳಗೆ ಕುದಿಯುತ್ತಿರುವ ಜ್ವಾಲಾಮುಖಿ ಇತ್ತು. ನನ್ನ ಕೋಪವನ್ನು ನಾನು ನನ್ನ ಮುಖದ ಮೇಲೆ ತೋರಿಸಿಕೊಳ್ಳಲಿಲ್ಲ. ನನಗೆ ಈಗ ಪೂರ್ತಿಯಾಗಿ ಅರ್ಥವಾಗಿ ಬಿಟ್ಟಿತು. ಒಂದು ವೇಳೆ ನಾನು ಈಗ ಏನಾದರೂ ಗಲಾಟೆ ಮಾಡಿದ್ರೆ ಇವರುಗಳು ತಕ್ಷಣ ತಮ್ಮ ಪ್ಲಾನ್ ಅನ್ನು ಬದಲಾಯಿಸಿ ಬಿಡ್ತಾರೆ. ಒಂದು ವೇಳೆ ನಾನೇನಾದರೂ ಈಗ ಅತ್ತರೆ ಇವರು ನನ್ನನ್ನು ಕೈಲಾಗದವಳು ಅಂದುಕೊಳ್ತಾರೆ ಅಂತ. ಈಗ ನಾನು ಇವರ ನಾಟಕದಲ್ಲಿ ಇವರನ್ನೇ ಸಿಕ್ಕಿ ಹಾಕಿಸಬೇಕಾಗಿತ್ತು. ರಾತ್ರಿ ಊಟ ಮಾಡ್ಬೇಕಾದ್ರೆ ರಮೇಶ್ ಹೇಳ್ದ, ಸಂಧ್ಯಾ, ನೀನು ಪೇಮೆಂಟ್ ಯಾವಾಗ ಮಾಡ್ತಾ ಇದೀಯಾ? ನಾನು ಊಟವನ್ನು ತಿನ್ನುತ್ತಾ ನಾಳೆ ಅಂತ ಹೇಳಿದೆ. ಅವನ ಕಣ್ಣುಗಳಲ್ಲಿ ಅದೆಷ್ಟೊಂದು ಹೊಳಪು ಬಂದು ಬಿಟ್ಟಿತ್ತು. ಆದ್ರೆ ಈ ಬಾರಿ ಬ್ಯಾಂಕಿನಿಂದ ಸೀಲು ಮತ್ತು ಸೈನ್ ಮಾಡಿರುವ ಕ್ಲೋಸಿಂಗ್ ಲೆಟರ್ ಅನ್ನು ನನಗೆ ಕೊಡ್ಲೇಬೇಕು ಅಂತ ಹೇಳಿದೆ. ಈ ಮಾತು ಕೇಳಿದ ತಕ್ಷಣ ಅತ್ತೆಯ ಕೈಗಳು ಹಾಗೆ ನಿಂತು ಬಿಟ್ಟಿದ್ವು. ಭಾವ ತುಂಬಾ ಗಂಭೀರವಾಗ್ಬಿಟ್ರು. ರಮೇಶ್ ನಗುತ್ತಾ, ಅರೆ ಸಂಧ್ಯಾ, ನೀನು ಮತ್ತೆ ಅದೇ ಮಾತುಗಳನ್ನು ಯಾಕೆ ಮಾತನಾಡ್ತಾ ಇದೀಯಾ? ನಾನು ತುಂಬಾ ಶಾಂತವಾಗಿ ಹೇಳಿದೆ, ಹೌದು, ಅದೇ ಮಾತುಗಳು. ಯಾಕೆಂದ್ರೆ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಈಗ ಅವರೆಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಇದ್ರು. ನನಗೆ ಮೊದಲ ಬಾರಿ ಅನ್ನಿಸ್ತಾ ಇತ್ತು, ನನ್ನ ಈ ಒಂದು ಮಾತು ಅವರೆಲ್ಲರ ಮುಖದ ಭಾವನೆಗಳನ್ನೆಲ್ಲ ಬದಲಾಯಿಸಿ ಬಿಟ್ಟಿದ್ವು ಅಂತ. ಊಟ ಮುಗಿದ ನಂತರ ನಾನು ನನ್ನ ರೂಮಿಗೆ ಹೋದೆ. ರಮೇಶ್ ಬಾಲ್ಕನಿಗೆ ಹೋಗಿದ್ದ. ಆದ್ರೆ ನಾನು ಅವನ ಹಿಂದೆ ಹೋಗ್ಲಿಲ್ಲ. ನಾನು ಈಗ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನು ಓಪನ್ ಮಾಡಿದೆ. ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ನಾನು ಈಗ ಕಾಪಿ ಮಾಡಿಕೊಂಡೆ. ತಾರೀಕು, ಅಮೌಂಟ್, ಬೆನಿಫಿಷರಿ ಎಲ್ಲವನ್ನು ನೀಟಾಗಿ ಗಮನಿಸ್ತಾ ಇದ್ದೆ.
ಅದು ಲೋನ್ ಅಕೌಂಟ್ ನ ರೀತಿ ಇರ್ಲಿಲ್ಲ. ಅಲ್ಲಿ ಬೇರೆ ಏನೋ ಹೆಸರಿತ್ತು, ಬೇರೆ ಅಕೌಂಟ್, ಬೇರೆ IFSC ಕೋಡ್. ಅಮೌಂಟ್ ಚಿಕ್ಕದಾಗಿ ಏನೂ ಇರ್ಲಿಲ್ಲ. ಈಗ ನನ್ನ ಕೈ ಕಾಲುಗಳು ತಣ್ಣಗಾಗಿ ಬಿಟ್ಟಿದ್ವು. 30 ನಿಮಿಷದ ಒಳಗೆ ನಾನು ಎಷ್ಟು ಸ್ಕ್ರೀನ್ ಶಾಟ್ಗಳನ್ನು ತೆಗೆದುಕೊಳ್ಳಬಹುದು ಅಷ್ಟನ್ನು ತೆಗೆದುಕೊಂಡೆ. ನಾನು ಈಗ ಅಕೌಂಟಿನ ಪೂರ್ತಿ ಹೆಸರನ್ನು ನೀಟಾಗಿ ಗಮನಿಸ್ತಾ ಇದ್ದೆ. ನನಗೆ ಈಗ ಅರ್ಥವಾಗಿತ್ತು, ನನ್ನ ದುಡ್ಡಿನ ಒಂದು ಭಾಗ ಲೋನಿಗಾಗಿ ಅಲ್ಲ, ಯಾರೋ ಬೇರೆಯವರ ಹೆಸರಿಗೆ ಹೋಗ್ತಾ ಇತ್ತು ಅಂತ. ಇದು ಸತ್ಯವಾಗಿದ್ರೆ ಇವರು ನನ್ನನ್ನು ಮನೆಯಿಂದ ಕಳುಹಿಸುವ ತಯಾರಿ ಮಾತ್ರ ಮಾಡ್ತಾ ಇರ್ಲಿಲ್ಲ, ಇವರು ನನ್ನ ದುಡ್ಡಿನಿಂದ ತಮಗಾಗಿ ಒಂದು ಹೊಸ ಏರ್ಪಾಟುಗಳನ್ನೇ ಮಾಡಿಕೊಂಡಿದ್ರು. ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರಲಿಲ್ಲ. ನಾನು ಫೋನಿನಲ್ಲಿ ಅದೇ ರೆಕಾರ್ಡಿಂಗ್ ಅನ್ನು ಪದೇ ಪದೇ ಚೆಕ್ ಮಾಡ್ತಾ ಇದ್ದೆ. ಅದರಲ್ಲಿ ನೀಟಾಗಿ ಕೇಳಿಸ್ತಾ ಇತ್ತು, ನಾಳೆಯಿಂದ ದೀಪ ಇಲ್ಲೇ ಇರ್ತಾಳೆ, ಸಂಧ್ಯಾಳನ್ನು ಮನೆಯಿಂದ ಹೊರ ಹಾಕೋಣ ಅಂತ. ನನ್ನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು, ಆದ್ರೆ ನಾನು ಅಳ್ತಾ ಇರ್ಲಿಲ್ಲ. ನನ್ನನ್ನು ನಾನು ಈಗ ತಯಾರಿ ಮಾಡ್ಕೊಳ್ತಾ ಇದ್ದೆ. ನಾಳೆಯಿಂದ ನಾನು ಈ ಮನೆಯ ಸೊಸೆಯಲ್ಲ, ನಾನು ನನ್ನ ದುಡ್ಡನ್ನು, ನನ್ನ ಹೆಸರನ್ನು ರಕ್ಷಿಸಿಕೊಳ್ಳುತ್ತೇನೆ. ನನ್ನ ಕಷ್ಟದ ಮೇಲೆ ಯಾರಿಗೂ ನಗುವ ಅವಕಾಶವನ್ನು ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡೆ. ಮಾರನೆಯ ದಿನ ಬೆಳಿಗ್ಗೆ ನನ್ನ ಮೊಬೈಲ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿತ್ತು. ಅದು ರಮೇಶ್ನ ಫೋನ್ ನಿಂದ ಬಂದಿರ್ಲಿಲ್ಲ, ಯಾವುದೋ ಬೇರೆ ನಂಬರ್ ನಿಂದ ಬಂದಿತ್ತು. ಒಂದೇ ಒಂದು ಲೈನ್ ಅನ್ನು ಬರೆಯಲಾಗಿತ್ತು, ಮೇಡಮ್, ರಿಜಿಸ್ಟರಿ ಟೋಕನ್ ರೆಡಿ ಇದೆ, ಟುಡೇ 11:30. ಅದನ್ನು ನೋಡಿ ನನಗೆ ಶಾಕ್ ಆಗ್ಬಿಟ್ಟಿತ್ತು. ನನ್ನ ಅನುಮತಿ ಇಲ್ಲದೆ, ನನ್ನ ಸೈನ್ ಇಲ್ಲದೆ ಇವರು ನನ್ನ ಹೆಸರನ್ನು ಬಳಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ವೇಳೆ ಈ ಮಾತೆ ಸತ್ಯವಾದರೆ ಈ ದಿನ 11:30ಕ್ಕೆ ಯಾವ ಕಾಗದ ಪತ್ರಗಳು ನನ್ನ ವಿರುದ್ಧವಾಗಿ ರೆಡಿಯಾಗಿ ಕುಳಿತುಕೊಂಡಿದ್ದಾವೆ ಎಂದು ನನಗೆ ಅರ್ಥನೇ ಆಗ್ಲಿಲ್ಲ. ನಾನು ತುಂಬಾ ಸಮಯ ಅದೇ ಮೆಸೇಜ್ ಅನ್ನು ನೋಡ್ತಾ ಇದ್ದೆ. ನಂತರ ನಾನು ನನ್ನ ಕೈಗಳನ್ನು ನೋಡಿಕೊಳ್ತಾ ಇದ್ದೆ. ಈ ಕೈಗಳಿಂದಲೇ ನಾನು ಪ್ರತಿ ತಿಂಗಳು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದು. ಇದೇ ಕೈಗಳಿಂದಲೇ ನಾನು ಮನೆಯನ್ನು ನಡೆಸಿದ್ದು. ಇದೇ ಕೈಗಳಿಂದಲೇ ಆಫೀಸಿನ ಎಲ್ಲಾ ಕೆಲಸವನ್ನು ಸಂಭಾಳಿಸಿದ್ದು. ಇದೇ ಕೈಗಳಿಂದಲೇ ಎಲ್ಲಾ ಸಂಬಂಧಗಳನ್ನು ಕಾಪಾಡಿದ್ದು. ಈ ದಿನ ಇದೇ ಕೈಗಳು ನಡುಗುತ್ತಿದ್ವು, ಯಾವುದೇ ಭಯದಿಂದ ಅಲ್ಲ, ಕೋಪದಿಂದ. ಈಗ ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ನನ್ನ ಅನುಮತಿ ಇಲ್ಲದೆ, ನನ್ನ ಸೈನ್ ಇಲ್ಲದೆ ರಿಜಿಸ್ಟ್ರರಿ ಟೋಕನ್ ಯಾವ ರೀತಿ ರೆಡಿ ಆಗಲು ಸಾಧ್ಯ? ನಾನು ಯಾವತ್ತೂ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿಲ್ಲ, ನಾನು ಯಾವ ಏಜೆಂಟ್ ಅನ್ನು ಭೇಟಿ ಮಾಡ್ಲಿಲ್ವಲ್ಲ. ನನ್ನ ಹೆಸರಿನ ಮೇಲೆ ಇದೆಲ್ಲವನ್ನು ಯಾರು ಮಾಡ್ತಾ ಇದ್ದಾರೆ? ಎಲ್ಲದಕ್ಕಿಂತ ಮುಖ್ಯವಾಗಿ 11:30ಕ್ಕೆ ಯಾವ ಕಾಗದ ಪತ್ರಗಳು ನನಗೆ ವಿರುದ್ಧವಾಗಿ ರೆಡಿಯಾಗಿವೆ? ಆ ಸಮಯದಲ್ಲಿ ನಾನು ಯಾರನ್ನು ಏನೂ ಕೇಳಲಿಲ್ಲ. ಒಂದು ವೇಳೆ ನಾನು ಏನಾದರೂ ಕೇಳಿದ್ರೆ ಅವರಿಗೆ ಈಗ ನನ್ನ ಮೇಲೆ ಅನುಮಾನ ಶುರುವಾಗುತ್ತೆ. ಅವರಿಗೇನಾದರೂ ನನ್ನ ಮೇಲೆ ಅನುಮಾನ ಬಂದ್ಬಿಟ್ರೆ ಅವರು ತಕ್ಷಣ ತಮ್ಮ ಪ್ಲಾನ್ ಅನ್ನು ಬದಲಾಯಿಸಿ ಬಿಡ್ತಾ ಇದ್ರು. ನಾನು ತಕ್ಷಣ ನನ್ನ ಫೋನ್ ನಲ್ಲಿ ಒಂದು ಹೊಸ ಫೋಲ್ಡರ್ ಅನ್ನು ಓಪನ್ ಮಾಡಿದೆ. ಅದಕ್ಕೆ ಸಾಕ್ಷಿ ಎಂದು ಹೆಸರಿಟ್ಟೆ. ನಾನು ಈಗ ಆ ಮೆಸೇಜಿನ ಸ್ಕ್ರೀನ್ ಶಾಟ್ ಅನ್ನು ಅದರಲ್ಲಿ ಸೇವ್ ಮಾಡಿದೆ. ಅಮ್ಮ ನನಗೆ ಚಿಕ್ಕ ವಯಸ್ಸಿನಿಂದಲೂ ಹೇಳ್ಕೊಟ್ಟಿದ್ರು, ಯಾವಾಗಾದರೂ ನಿನಗೆ ತುಂಬಾ ಟೆನ್ಷನ್ ಆದ್ರೆ ಮೊದಲು ನೀನು ಶಾಂತವಾಗಿರುವುದನ್ನು ಕಲಿ ಅಂತ. ನಾನು ಈಗ ತುಂಬಾ ಶಾಂತವಾಗಿರಲು ಪ್ರಯತ್ನ ಪಡ್ತಾ ಇದ್ದೆ. ತಣ್ಣಗಿರುವ ನೀರನ್ನು ಕುಡಿದು ನಿಧಾನವಾಗಿ ಯೋಚನೆ ಮಾಡಿದೆ, ಮುಂದೆ ಏನ್ ಮಾಡ್ಬೇಕು ಅಂತ. ನಾನು ತಕ್ಷಣ ನನ್ನ ಹಳೆಯ ಗೆಳೆಯನಿಗೆ ಫೋನ್ ಮಾಡಿದೆ. ಅವನು ಫೋನ್ ಅನ್ನು ಅಟೆಂಡ್ ಮಾಡಿದ ತಕ್ಷಣ, ಬೆಳಿಗ್ಗೆ ಯಾಕೆ ನನ್ನನ್ನು ನೆನೆಸ್ಕೊಂಡಿದ್ಯಾ, ಏನಾಯ್ತು ಅಂತ ಕೇಳಿದಾಗ, ತುಂಬಾ ಇಂಪಾರ್ಟೆಂಟ್ ವಿಷಯ, ನನ್ನ ಹೆಸರಿನಲ್ಲಿ ರಿಜಿಸ್ಟ್ರಿ ಆಫೀಸನಿಂದ ಟೋಕನ್ ಬಂದಿದೆ, ಇವತ್ತು 11:30ಕ್ಕೆ ಅವರು ಬರಲು ಹೇಳಿದ್ದಾರೆ ಅಂತ ಹೇಳಿದಾಗ, ಸದ್ಯ ನಿನ್ನ ಮಾತಿನ ಅರ್ಥವೇನು? ಇಟ್ಸ್ ಓಕೆ, ಮೊದಲು ನೀನು ಆ ನಂಬರ್ಗೆ ಫೋನ್ ಮಾಡಬೇಡ. ನಿನ್ನ ಬಳಿ ಪ್ರಾಪರ್ಟಿಯ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳಿದಾವೆ ಅಂತ ಕೇಳಿದಾಗ ನಾನು ಹೇಳಿದೆ, ಸೇಲ್ ಡೀಡ್ ನನ್ನ ಹೆಸರಿನ ಮೇಲಿದೆ, ಒರಿಜಿನಲ್ ಲಾಕರ್ ನಲ್ಲಿದೆ, ಕಾಪಿ ನನ್ನ ಬಳಿ ಇದೆ, ಲೋನ್ ನನ್ನ ಹೆಸರಿನ ಮೇಲಿತ್ತು, ಆದರೆ ಎಲ್ಲ ಕ್ಲಿಯರ್ ಆಗಿದೆ, ಯಾವುದು ಬಾಕಿ ಇಲ್ಲ. ಆದ್ರೆ ನನ್ನ ಅತ್ತೆ ಮಾವನ ಲೋನ್ಗಾಗಿ ನಾನು ದುಡ್ಡನ್ನು ಕೊಡ್ತಾ ಇದ್ದೆ ಅಂತ ಹೇಳಿದಾಗ ಅವರು 1 ನಿಮಿಷ ಯೋಚಿಸಿದ ನಂತರ ಹೇಳಿದ್ರು, ನಿನ್ನನ್ನು ವಿಟ್ನೆಸ್ ಆಗಿ ಕರೆಯಲಾಗಿದೆ ಅನ್ಸುತ್ತೆ, ಇಲ್ಲದಿದ್ದರೆ ನಿನ್ನ ಯಾವುದಾದರೂ ಡಾಕ್ಯುಮೆಂಟ್ ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಏನೇ ಮಾಡಿದರೂ ಇದಕ್ಕಾಗಿ ಬಯೋಮೆಟ್ರಿಕ್ ನ ಅವಶ್ಯಕತೆ ಬಂದೇ ಬರುತ್ತೆ. ಈ ಮಾತುಕತೆಯಲ್ಲಿ ಒಂದು ಕ್ಷಣ ನಾನು ಗಾಬರಿ ಬಿದ್ದಿದ್ದೆ. ಏನೇ ಮಾಡಿದರೂ ನೀನಿಲ್ಲದೆ ಅವರು ಏನೂ ಮಾಡಲು ಸಾಧ್ಯವಿಲ್ಲ. ಆದ್ರೆ ಕೆಲವೊಬ್ಬರು ಪ್ರಯತ್ನ ಪಡ್ತಾರೆ ನೀನು ಗಾಬರಿಯಿಂದ ಸೈನ್ ಮಾಡ್ಬೇಕು ಅಂತ. ನಾನು ಈಗ ಗಾಬರಿಯಿಂದಲೇ ಕೇಳಿದೆ, ಹಾಗಿದ್ರೆ ಈಗ ನಾನು ಏನ್ ಮಾಡ್ಬೇಕು ಅಂತ. ಅವರು ಹೇಳಿದ್ರು, ನೀನು ತಕ್ಷಣ ಬ್ಯಾಂಕಿಗೆ ಹೋಗು, ನಿನ್ನ ಸ್ಟೇಟ್ಮೆಂಟ್ ತೆಗೆದುಕೊಂಡು ಪೇಮೆಂಟ್ ನ ಎಲ್ಲಾ ಪ್ರಿಂಟ್ಔಟ್ ಗಳನ್ನು ತೆಗೆದುಕೋ, ತಕ್ಷಣ ಒಬ್ಬ ಲಾಯರ್ ಅನ್ನು ಮೀಟ್ ಮಾಡು, 11:30 ಸಮಯಕ್ಕೆ ನೀನು ಒಂಟಿಯಾಗಿ ಅಲ್ಲಿಗೆ ಹೋಗ್ಬೇಡ. ನಾನು ಫೋನ್ ಅನ್ನು ಕಟ್ ಮಾಡಿ ಬೇಗ ರೆಡಿ ಆಗ್ತಾ ಇದ್ದೆ. ಮನೆಯಲ್ಲಿ ಎಲ್ಲವೂ ನಾರ್ಮಲ್ ಆಗೇ ಇತ್ತು. ನನ್ನ ಗಂಡ ಇನ್ನೂ ಮಲಗಿದ್ದ. ನಾನು ಅವನ ಮುಖವನ್ನೇ ಸ್ವಲ್ಪ ಸಮಯ ನೋಡ್ತಾ ಇದ್ದೆ. ಈ ಮನುಷ್ಯನನ್ನು ನಂಬಿ ಇವನ ಕೈಯನ್ನು ಹಿಡಿದುಕೊಂಡು ನಾನು ಈ ಮನೆಗೆ ಬಂದಿದ್ದೆ. ಈ ದಿನ ಇವನೇ ನನ್ನನ್ನು ಒಂದು ಜಾಲದಲ್ಲಿ ಸಿಕ್ಕಿ ಹಾಕಿಸಲು ಪ್ರಯತ್ನ ಪಡ್ತಾ ಇದ್ದ. ನಾನು ತಕ್ಷಣ ಮನೆಯಿಂದ ಹೊರಗೆ ಬಂದು ಬಿಟ್ಟಿದ್ದೆ. ನಾನು ಈಗ ನನ್ನ ಬ್ಯಾಂಕಿಗೆ ಹೋಗಿದ್ದೆ.
ನನಗೆ ಕಳೆದ 12 ತಿಂಗಳ ಸ್ಟೇಟ್ಮೆಂಟ್ ಬೇಕಾಗಿತ್ತು. ಸ್ಟಾಂಪ್ ಸಮೇತ ಫಾರಂ ಅನ್ನು ಫುಲ್‌ಫಿಲ್ ಮಾಡಿ ನಾನು ಈಗ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದೆ. ನಾನು ಬ್ಯಾಂಕಿನಿಂದ ಹೊರಬೇಕಾದ್ರೆ ಅಮ್ಮನಿಗೆ ಫೋನ್ ಮಾಡೋಣ ಅಂತ ಅಂದುಕೊಂಡೆ. ಆದ್ರೆ ಅಮ್ಮನಿಗೆ ಫೋನ್ ಮಾಡಿದ್ರೆ ಅವರು ದುಃಖ ಪಡ್ತಾರೆ. ನಾನು ಈಗ ಅಳಬಾರದು. ನಾನು ಈಗ ತುಂಬಾ ಧೈರ್ಯವಾಗಿ ಇರ್ಬೇಕು ಅಂತ ಅಂದುಕೊಂಡು ನಾನು ನನ್ನ ಗೆಳೆಯನಿಗೆ ಸ್ಟೇಟ್ಮೆಂಟ್ ಫೋಟೋಗಳನ್ನು ಕಳುಹಿಸಿಕೊಟ್ಟೆ. ನನ್ನ ಗೆಳೆಯ ಹೇಳಿದಂತಹ ಲಾಯರ್ ಅವರನ್ನು ಭೇಟಿ ಮಾಡಿದೆ. ಲಾಯರ್ ಆಫೀಸಿಗೆ ಹೋಗಿ ತುಂಬಾ ಶಾಂತವಾಗಿ ಪ್ರತಿಯೊಂದು ಮಾತನ್ನು ಅವರಿಗೆ ನೀಟಾಗಿ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದೆ. ಲಾಯರ್ ಹೇಳಿದ್ರು, "ನಿಮ್ಮ ಫ್ಲಾಟ್‌ನ ಒರಿಜಿನಲ್ ಡಾಕ್ಯುಮೆಂಟ್ಸ್‌ಗಳು ನಿಮ್ಮ ಬಳಿ ಇದ್ದಾವಾ? ನೀವು ಯಾವತ್ತಾದರೂ ನಿಮ್ಮ ಗಂಡನಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದೀರಾ?" ಅಂತ. "ಇಲ್ಲ ಸರ್, ಆ ರೀತಿ ಏನೂ ಇಲ್ಲ" ಅಂತ ಹೇಳಿದಾಗ, "ಓಕೆ, ನಿಮ್ಮ ಅನುಮತಿ ಇಲ್ಲದೆ ಅವರು ಏನು ಮಾಡಲು ಸಾಧ್ಯವಿಲ್ಲ. ಆದ್ರೆ ಅವರು ನಿಮ್ಮನ್ನು ಯಾಮಾರಿಸಿ ನಿಮ್ಮ ಕೈಯಿಂದ ಯಾವುದಾದರೂ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡಿರಬಹುದು." ಸ್ವಲ್ಪ ಸಮಯ ಯೋಚಿಸಿದ ನಂತರ ಲಾಯರ್ ಹೇಳಿದ್ರು, "ಈ ದಿನ 11:30ಕ್ಕೆ ನಿಮ್ಮನ್ನು ಎಲ್ಲಿಗೆ ಕರೆದಿದ್ದಾರೆ? ನೀವು ಅಲ್ಲಿಗೆ ಖಂಡಿತ ಹೋಗ್ಬೇಕು, ನಿಮ್ಮ ಷರತ್ತುಗಳ ಜೊತೆ." ನಾನು ಗಾಬರಿಯಿಂದ, "ಏನು ನನ್ನ ಷರತ್ತುಗಳ?" ಅಂತ ಕೇಳಿದಾಗ, "ಹೌದು ಮೇಡಮ್, ನೀವು ಯಾವುದೇ ಪೇಪರ್‌ಗಳನ್ನು ಓದದೆ ಮುಟ್ಟಬೇಡಿ. ನೀವು ಎಲ್ಲವನ್ನು ಓದಿ ಅರ್ಥ ಮಾಡಿಕೊಂಡ ನಂತರ ಮಾತ್ರ ನಿಮ್ಮ ತಮ್ ಇಂಪ್ರೆಷನ್ ಕೊಡಿ. ಮತ್ತು ನೀವು ಒಂಟಿಯಾಗಿ ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ನಾನು ಅಲ್ಲಿಗೆ ಬರ್ತೀನಿ." ಈ ಮಾತು ಕೇಳಿದ ತಕ್ಷಣ ನನಗೆ ಎಷ್ಟೋ ನೆಮ್ಮದಿ ಅನ್ನಿಸ್ತಾ ಇತ್ತು. "ಸರ್, ನೀವು ನಿಜವಾಗಿಯೂ ನನ್ನ ಜೊತೆ ಬರ್ತೀರಾ?" ಅಂತ ಕೇಳಿದಾಗ, "ಹೌದು ಮೇಡಮ್, ನಾನು ಖಂಡಿತ ಬರ್ತೀನಿ. ಆದರೆ ಮೊದಲು ನೀವು ಒಂದು ಕೆಲಸ ಮಾಡಿ. ನೀವು ತಕ್ಷಣ ಬ್ಯಾಂಕಿಗೆ ಹೋಗಿ ನಿಮ್ಮ ಪತ್ರಗಳು ಇದ್ದಾವ ಅಂತ ನೋಡಿ ತೆಗೆದು ಬಿಡಿ. ನಂತರ ತಾಲೂಕು ಆಫೀಸಿಗೆ ಹೋಗಿ ನಿಮ್ಮ ಹೆಸರು ಅಥವಾ ಮನೆಯ ನಂಬರ್ ಮೇಲೆ ಯಾವುದಾದರೂ ಅಪ್ಲಿಕೇಶನ್ ಹಾಕಲಾಗಿದೆಯಾ ಅಂತ ವಿಚಾರಿಸಿಕೊಳ್ಳಿ" ಅಂತ ಹೇಳಿದ್ರು. ಸರಿ ಎಂದು ಹೇಳಿ ನಾನು ಈಗ ತಕ್ಷಣ ಬ್ಯಾಂಕಿಗೆ ಹೋದೆ. ಬ್ಯಾಂಕಿನ ಲಾಕರ್‌ನಿಂದ ಮನೆಯ ಡಾಕ್ಯುಮೆಂಟ್ಸ್‌ಗಳನ್ನು ಹೊರತೆಗೆಯಬೇಕಾದ್ರೆ ನನ್ನ ಕೈಗಳು ನಡುಗುತ್ತಿದ್ದವು. ಇದು ಕೇವಲ ಕಾಗದ ಪತ್ರಗಳಾಗಿರಲಿಲ್ಲ. ಇದು ನನ್ನ ಅಸ್ತ್ರವಾಗಿತ್ತು. ನಾನು ಈಗ ಒರಿಜಿನಲ್ ಸೇಲ್ ಡೀಡ್ ಅನ್ನು ನನ್ನ ಫೈಲ್‌ನಲ್ಲಿ ಹುಷಾರಾಗಿ ತೆಗೆದಿಟ್ಟುಕೊಂಡೆ. ಬ್ಯಾಂಕಿನ ಲೋನ್ ಅನ್ನು ಮುಗಿಸಿದ ಎಲ್ಲಾ ಡಾಕ್ಯುಮೆಂಟ್ಸ್‌ಗಳನ್ನು ಸಹ ನನ್ನ ಜೊತೆ ಸೇಫ್ ಆಗಿ ಎತ್ತಿಟ್ಟುಕೊಂಡೆ. ನಂತರ ನಾನು ಸೊಸೈಟಿ ಆಫೀಸಿಗೆ ಹೋಗಿ ಕಳೆದ 1 ತಿಂಗಳಿಂದ ನನ್ನ ಫ್ಲಾಟ್‌ನ ಹೆಸರಿನ ಮೇಲೆ ಅಥವಾ ನಂಬರ್‌ನ ಮೇಲೆ ಯಾವ ಯಾವ ಅಪ್ಲಿಕೇಶನ್‌ಗಳು ಬಂದಿದ್ದಾವೆ, ನನಗೆ ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳಿದೆ. ಮತ್ತು ಯಾರು ಸಬ್ಮಿಟ್ ಮಾಡಿದ್ದಾರೆ ಎನ್ನುವ ಡೀಟೇಲ್ಸ್ ಅನ್ನು ಕೊಡಿ ಅಂತ ಕೇಳಿದಾಗ ಅವರು ಏನನ್ನೋ ಹೇಳಲು ಮುಂದಾದ್ರು. ನಾನು ತಕ್ಷಣ ಹೇಳಿದೆ, "ನಾನು ಲಾಯರ್ ಜೊತೆ ಬಂದಿದ್ದೀನಿ. ನನಗೆ ನಿಮ್ಮ ಮಾತುಗಳು ಬೇಕಾಗಿಲ್ಲ. ನನಗೆ ಕ್ಲಿಯರ್ ಆಗಿ ಪೇಪರ್‌ಗಳಲ್ಲಿ ಬರೆದು ಕೊಡಿ" ಅಂತ. ಲಾಯರ್ ಹೆಸರನ್ನು ನೋಡಿ ಅವರು ಸೈಲೆಂಟ್ ಆಗಿ ಕೆಲಸ ಮಾಡಿದ್ರು. ಆ ಫಾರಂನಲ್ಲಿ ರಮೇಶನ ಹೆಸರು ಮತ್ತು ನನ್ನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಒಂದು ಪೇಪರ್‌ನಲ್ಲಿ ನನ್ನ ಸೈನ್ ಕೂಡ ಇತ್ತು. ಇದನ್ನು ನೋಡಿ ಒಮ್ಮೆ ನಾನು ನಡುಗಿ ಹೋಗಿದ್ದೆ. ಅದು ನಾನು ಮಾಡಿದ ಸೈನ್ ಅಲ್ಲ. ಆದರೆ ನನ್ನ ಸೈನ್ ಇದ್ದ ಹಾಗೆಯೇ ಇತ್ತು. ಆದರೆ ಅದು ಬೇರೆ ಯಾರೋ ಮಾಡಿದಂತಹ ಸೈನ್. ಯಾರೋ ನನ್ನ ಸೈನ್ ಅನ್ನು ಮಾಡಲು ಪ್ರಯತ್ನ ಪಟ್ಟಿದ್ರು. ಆಫೀಸ್‌ನಲ್ಲಿ ಹೇಳಿದ್ರು, "ಮೇಡಮ್, ನಿಮ್ಮ ಮನೆಯಿಂದಲೇ ಬಂದಿದೆ." ಸ್ವಲ್ಪ ಸುಮ್ಮನಿದ್ದ ನಂತರ ನಾನು ಕೇಳಿದೆ, "ನನಗೆ ಇದರ ಒಂದು ಕಾಪಿ ಬೇಕು. ಟ್ರೂ ಕಾಪಿ ಆಫ್ ದ ರೆಕಾರ್ಡ್ಸ್." ಆ ವ್ಯಕ್ತಿ ಸ್ವಲ್ಪ ಹೆದರಿಕೊಂಡೇ ಎಲ್ಲ ಕಾಪಿಗಳ ಮೇಲೆ ಸೀಲನ್ನು ಹಾಕಿ ನನ್ನ ಕೈಗೆ ಕೊಟ್ಟಿದ್ರು. ನಾನು ಅಲ್ಲಿಂದ ಹೊರಗೆ ಬಂದು ತುಂಬಾ ಸಮಯ ಅಲ್ಲೇ ಹೊರಗೆ ನಿಂತುಕೊಂಡಿದ್ದೆ. ಇದು ಕೇವಲ ಮೋಸವಲ್ಲ, ಇದು ನಂಬಿಕೆ ದ್ರೋಹ. ನನ್ನ ಮನೆಯನ್ನು ಲಪಟಾಯಿಸಲು ಇವರು ಮಾಡಿದಂತಹ ದೊಡ್ಡ ನಂಬಿಕೆ ದ್ರೋಹ. ನನ್ನ ಮನೆಯ ಮೇಲೆ ಅವರ ಹೆಸರನ್ನು ಬರೆಯಲು ಅವರು ಮಾಡಿದಂತಹ ಕುತಂತ್ರವಾಗಿತ್ತು. ನನ್ನ ಆತ್ಮ ಹೇಳ್ತಾ ಇತ್ತು, "ಈ ದಿನ ನೀನೇನಾದರೂ ಸುಮ್ಮನೆ ಇದ್ರೆ ನಾಳೆ ನಿನ್ನ ಮನೆಯಲ್ಲಿ ನೀನು ಹೊರಗಿನವಳಾಗಿ ಬಿಡ್ತೀಯಾ" ಅಂತ. ನಾನು ತಕ್ಷಣ ವಕೀಲರಿಗೆ ಫೋನ್ ಮಾಡಿದೆ. "ಸರ್, ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ" ಅಂತ ಹೇಳಿದೆ. ವಕೀಲರು ಹೇಳಿದ್ರು, 11:30ಕ್ಕೆ ಅವರು ನಿಮ್ಮಿಂದ ನಿಮ್ಮ ಆಸ್ತಿಯನ್ನು ಬರೆಸಿಕೊಳ್ಳಲು ನಿಮ್ಮನ್ನು ಕರೆದಿದ್ದಾರೆ. ಆದ್ರೆ ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ನಾವು ಎಲ್ಲವನ್ನು ಮಾತನಾಡೋಣ ಅಂತ ಹೇಳಿದ್ರು. ನಾನು ಮನೆಗೆ ಬಂದಾಗ ರಮೇಶ್ ಹಾಲಿನಲ್ಲೇ ಕುಳಿತುಕೊಂಡಿದ್ದ. ನಾನು ಎಲ್ಲಿ ಹೋಗಿದ್ದೇನೆ ಎಂದು ಅವನಿಗೆ ಗೊತ್ತಿರುವ ಹಾಗೆಯೇ ಅವನ ಮುಖದ ಭಾವನೆಗಳು ಹೇಳ್ತಾ ಇದ್ವು. ರಮೇಶ್ ತುಂಬಾ ಪ್ರೀತಿಯಿಂದ, "ಸಂಧ್ಯಾ, ನೀನು ಇಷ್ಟು ಬೇಗ ಎಲ್ಲಿಗೆ, ಯಾಕೆ ಹೋದೆ?" ಅಂತ ಕೇಳ್ದ. ನಾನು ತುಂಬಾ ನಾರ್ಮಲ್ ಆಗಿ ಹೇಳಿದೆ, "ನನಗೆ ಸ್ವಲ್ಪ ಆಫೀಸಿನ ಕೆಲಸವಿತ್ತು." ಅವನು ಈಗ ನನ್ನ ಕೈಯಲ್ಲಿದ್ದ ಫೈಲ್ ಅನ್ನು ಗಮನಿಸುತ್ತಾ, "ಇದೇನು?" ಅಂತ ಕೇಳ್ದ. "ಆಫೀಸಿನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್‌ಗಳು ಕೂಡ ಬೇಕಾಗಿತ್ತು." ಈ ಮಾತು ಕೇಳಿದ ತಕ್ಷಣ ಒಂದು ಕ್ಷಣ ಅವನ ಮುಖದಲ್ಲಿ ಗಾಬರಿ ಕಾಣಿಸ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಮುಗುಳ್ನಗುತ್ತಾ, "ಸಂಧ್ಯಾ, ನೀನು ಯಾವಾಗ್ಲೂ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಇರ್ತೀಯಾ?" ಅಂತ ಹೇಳಿದಾಗ ನಾನು ನನ್ನ ಮನಸ್ಸಿನಲ್ಲೇ ಅಂದುಕೊಂಡೆ, ಯಾಕೆಂದ್ರೆ ನೀನು ನನ್ನ ಜೊತೆ ಆಟವಾಡ್ತಾ ಇದೀಯಲ್ವೋ ಅಂತ. ರಮೇಶ್ ಈಗ ನನ್ನ ಬಳಿ ಬಂದು, 11:30ಕ್ಕೆ ನೆನಪಿದೆಯಲ್ವಾ? ಈ ಮಾತು ಕೇಳಿದ ತಕ್ಷಣ ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ನಾನು ತುಂಬಾ ಗಂಭೀರವಾಗಿ ಕೇಳಿದೆ, "ಯಾವುದಕ್ಕೆ?" ಅಂತ. ಅವನು ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡ ಉತ್ತರವನ್ನು ಹೇಳ್ತಾ ಇದ್ದ. "ಅಪ್ಪ ಅಮ್ಮನ ಲೋನ್ ಕ್ಲೋಸ್ ಆದ ತಕ್ಷಣ ಒಂದು ಸಣ್ಣ ಕೆಲಸವಿದೆ.
ಕೇವಲ ಕೆಲವೊಂದು ಪೇಪರ್ಗಳ ಮೇಲೆ ನೀನು ಸೈನ್ ಮಾಡಬೇಕು. ಫ್ಯೂಚರ್ನಲ್ಲಿ ಯಾವುದೇ ಕನ್ಫ್ಯೂಷನ್ ಇರಬಾರ್ದಲ್ವಾ? ಅವನು ನನಗೆ ಒಳ್ಳೆಯದು ಮಾಡುವವನ ರೀತಿ ನಾಟಕ ಮಾಡುತ್ತಾ ಎಷ್ಟೊಂದು ಪ್ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದ. ಯಾವ ಪೇಪರ್ಗಳ ಮೇಲೆ ಸೈನ್ ಮಾಡಬೇಕು ಅಂತ ಕೇಳಿದಾಗ ರಮೇಶ್ ತುಂಬಾ ಕೂಲ್ ಆಗಿ, ಅಂತದ್ದು ಸೀರಿಯಸ್ ಆಗಿ ಏನೂ ಇಲ್ಲ, ಕೆಲವೊಂದು ಫಾರ್ಮಾಲಿಟೀಸ್ ಇದಾವೆ ಅಷ್ಟೇ. ನನಗೆ ಅವನ ಮಾತು ಕೇಳಿ ಒಳಗೊಳಗೆ ನಗು ಬರ್ತಾ ಇತ್ತು. ಸರಿ ಆಯ್ತು, ನಾನು ಬರ್ತೀನಿ ಅಂತ ಹೇಳಿದಾಗ ಅವನ ಕಣ್ಣುಗಳಲ್ಲಿ ಅದೆಷ್ಟೊಂದು ಹೊಳಪು ಬಂದು ಬಿಟ್ಟಿತ್ತು. ತುಂಬಾ ಸಂತೋಷವಾಗಿ, ಬೇಗ ರೆಡಿ ಆಗಿಬಿಡು ಸಂಧ್ಯಾ ಅಂತ ಹೇಳಿದ. ನಾನು ಈಗ ರೂಮಿಗೆ ಹೋಗಿ ಕನ್ನಡಿಯ ಮುಂದೆ ನಿಂತುಕೊಂಡು ನನಗೆ ನಾನೇ ಹೇಳ್ಕೊಳ್ತಾ ಇದ್ದೆ, ಈ ದಿನ ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಈಗ ನನ್ನ ಫೋನ್ ಅನ್ನು ಚಾರ್ಜ್ ಮಾಡಿಕೊಂಡು ಪವರ್ ಬ್ಯಾಂಕ್ ಅನ್ನು ಸಹ ಜೊತೆಯಲ್ಲಿ ತೆಗೆದುಕೊಂಡೆ. ಎಲ್ಲ ಪೇಪರ್ಗಳನ್ನು ನೀಟಾಗಿ ಮತ್ತೊಮ್ಮೆ ಗಮನಿಸಿ ನನ್ನ ಜೊತೆ ಇಟ್ಟುಕೊಂಡೆ. ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನು ನನ್ನ ಜೊತೆ ತೆಗೆದುಕೊಂಡು ಹೋಗಲಿಲ್ಲ. 11 ಗಂಟೆ ಸಮಯಕ್ಕೆ ಸರಿಯಾಗಿ ನಮ್ಮ ವಕೀಲರು ಸಹ ನನ್ನ ಅಪಾರ್ಟ್ಮೆಂಟ್ ನ ಬಳಿ ಬಂದಿದ್ರು. ರಮೇಶ್ಗೆ ಅವರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನನಗೆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಮೇಲೆ ಕೆಲವೊಂದು ಕನ್ಫ್ಯೂಷನ್ಗಳು ಇದಾವೆ, ಆದ್ದರಿಂದಲೇ ನನ್ನ ಒಬ್ಬ ಗೆಳೆಯರನ್ನು ಕರೆಸುತ್ತಿದ್ದೀನಿ ಅಂತ ರಮೇಶ್ಗೆ ಹೇಳಿದೆ. ರಮೇಶ್ ನನ್ನ ಮಾತಿನ ಮೇಲೆ ಅಷ್ಟಾಗಿ ಏನೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನೊಂದುಕೊಳ್ತಾ ಇದ್ದ, ನಾನು ಕೆಲಸದ ಟೆನ್ಷನ್ ನಲ್ಲಿ ಇದ್ದೀನಿ ಅಂತ. ರಮೇಶ್ ಮತ್ತು ವಕೀಲರು 3 ಜನ ಆಟೋದಲ್ಲಿ ರಿಜಿಸ್ಟರ್ ಆಫೀಸ್ಗೆ ಹೋದ್ವಿ. ದಾರಿಯುದ್ದಕ್ಕೂ ರಮೇಶ್ ತುಂಬಾ ಪ್ರೀತಿಯಿಂದ ನನ್ನ ಜೊತೆ ಮಾತನಾಡ್ತಾ ಇದ್ದ. ಸಂಧ್ಯಾ, ಈ ದಿನ ಎಲ್ಲವೂ ಫೈನಲ್ ಆಗಿ ಬಿಡುತ್ತೆ. ನಂತರ ನಾವು ಎಲ್ಲವನ್ನು ಹೊಸದಾಗಿ ಶುರು ಮಾಡೋಣ. ನನ್ನ ತಲೆಯಲ್ಲಿ ಈಗ ದೀಪಾಳ ಹೆಸರೇ ಓಡ್ತಾ ಇತ್ತು. ಏನು ಹೊಸತಾಗ? ನೀನು ಯಾರ ಜೊತೆ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ಯಾ? ರಮೇಶ್ ಈಗ ನನ್ನ ಕೈಯನ್ನು ಹಿಡಿದುಕೊಂಡು ಒಂದು ಮೂಲೆಗೆ ಕರೆದುಕೊಂಡು ಹೋದ. ಅಲ್ಲಿ ಮೊದಲೇ ಒಬ್ಬ ಏಜೆಂಟರು ರೆಡಿಯಾಗಿ ನಿಂತ್ಕೊಂಡಿದ್ರು. ಆ ವ್ಯಕ್ತಿ ಹೇಳ್ತಾ ಇದ್ದ, ಮೇಡಮ್, ಎಲ್ಲವೂ ರೆಡಿ ಇದೆ, ಕೇವಲ ನೀವು ಸೈನ್ ಮಾಡಿದರೆ ಎಲ್ಲವೂ ಮುಗಿದು ಹೋಗುತ್ತೆ ಅಂತ. ನಾನು ಆ ವ್ಯಕ್ತಿಯನ್ನೇ ನೋಡುತ್ತಾ, ಯಾವ ವಿಷಯಕ್ಕಾಗಿ ಟೋಕನ್ ಅಂತ ಕೇಳಿದಾಗ, ಮೇಡಮ್, ಜಾಯಿಂಟ್ ಓನರ್ಶಿಪ್ಗಾಗಿ ತುಂಬಾ ಬೇಗ ಕೆಲಸ ಮುಗಿದು ಹೋಗುತ್ತೆ ಅಂತ ಹೇಳ್ದ. ಅವನ ಮಾತು ಕೇಳಿ ನನಗೆ ತುಂಬಾ ಕೋಪ ಬಂದಿತ್ತು. ಆದ್ರೆ ನಾನು ತುಂಬಾ ಶಾಂತವಾಗಿ, ನನಗೆ ಗೊತ್ತಿಲ್ಲದೆ ನಾನಿಲ್ಲದೆ ಇದೆಲ್ಲ ಹೇಗೆ ಮುಂದುವರಿಯಿತು ಅಂತ ಕೇಳಿದೆ. ಏಜೆಂಟ್ ತುಂಬಾ ಶಾಂತವಾಗಿ ಹೇಳಿದ್ರು, ನಿಮ್ಮ ಹಸ್ಬೆಂಡ್ ಎಲ್ಲವನ್ನು ಸಬ್ಮಿಟ್ ಮಾಡಿದ್ದಾರೆ, ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ನೀವೇ ಸೈನ್ ಮಾಡಿ ಕೂಡ ಕೊಟ್ಟಿದ್ದೀರಲ್ವಾ? ಈಗ ಕೇವಲ ನೀವು ನೇರವಾಗಿ ಬರಬೇಕಾಗಿತ್ತು ಅಷ್ಟೇ. ನೀವೆಲ್ಲರೂ ಒಂದೇ ಫ್ಯಾಮಿಲಿ ಅಲ್ವಾ? ಈ ಒಂದು ಶಬ್ದ ಯಾವಾಗಲೂ ನನ್ನ ವಿರುದ್ಧ ಒಂದು ಅಸ್ತ್ರವಾಗಿಯೇ ಉಪಯೋಗಿಸ್ತಾ ಇದ್ರು. ಆಗಲೇ ಹಿಂದೆಯಿಂದ ಬಂದಂತಹ ಒಂದು ಧ್ವನಿಯನ್ನು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಆ ಧ್ವನಿಯಲ್ಲಿ ಅದೆಷ್ಟೊಂದು ಕಾನ್ಫಿಡೆನ್ಸ್ ಇತ್ತು. ಆ ಧ್ವನಿಯನ್ನು ನಾನು ಗುರುತು ಹಿಡಿತಾ ಇರ್ಲಿಲ್ಲ, ಆದ್ರೆ ಆ ಧ್ವನಿಯಲ್ಲಿ ಎಷ್ಟೊಂದು ಹಕ್ಕು ತುಂಬಿತ್ತು. ನಾನು ರಮೇಶ್ನ ಫೋನಿನಲ್ಲಿ ಕೇಳಿದಂತಹ ಅದೇ ಧ್ವನಿ. ನಾನು ಹಿಂದೆ ತಿರುಗಿ ನೋಡಿದಾಗ ನನ್ನ ಹಿಂದೆ ದೀಪ ನಿಂತುಕೊಂಡಿದ್ಲು. ದುಬಾರಿ ಬಟ್ಟೆಗಳು, ಕೈಯಲ್ಲಿ ಸನ್ ಗ್ಲಾಸ್, ಮುಖದ ಮೇಲೆ ಎಷ್ಟೊಂದು ಆತ್ಮವಿಶ್ವಾಸ. ಅವಳು ನನ್ನನ್ನು ನೋಡಿ ಒಂದು ಸಣ್ಣ ಸ್ಮೈಲ್ ಅನ್ನು ಮಾಡಿದ್ಲು. ಅವಳನ್ನು ನೋಡಿದ ತಕ್ಷಣ ರಮೇಶ್ ಕಣ್ಣುಗಳಲ್ಲಿ ಎಷ್ಟೊಂದು ಹೊಳಪು ಬಂದುಬಿಟ್ಟಿತ್ತು. ಅವನು ತಕ್ಷಣ ಗಂಭೀರವಾಗಿ ಹೇಳಿದ, ದೀಪಾ, ನೀನು ಇಲ್ಲಿ ಈ ಸಮಯದಲ್ಲಿ ಅಂತ. ಅವರಿಬ್ಬರು ನನ್ನ ಮುಂದೆ ಇದು ಕೇವಲ ಕೋಇನ್ಸಿಡೆನ್ಸ್ ಅನ್ನುವ ರೀತಿ ನಾಟಕ ಮಾಡ್ತಾ ಇದ್ರು. ಆಗ ದೀಪಾ ಹೇಳಿದ್ಲು, ನೀನೇ ಹೇಳಿದೆ ಅಲ್ವಾ ಈ ದಿನ ಫೈನಲ್ ಅಂತ, ನಂತರ ನಾವಿಬ್ಬರು ಒಟ್ಟಿಗೆ ಲಂಚ್ಗೆ ಹೋಗೋಣ ಅಂತ ಬಂದೆ. ಈಗ ನನ್ನ ಕಣ್ಣ ಮುಂದೆ ಎಲ್ಲವೂ ಬಂದಿತ್ತು. ಇದು ಕೇವಲ ಲೋನ್ ಮತ್ತು ದುಡ್ಡಿನ ಮಾತಾಗಿರ್ಲಿಲ್ಲ, ಇದು ಮನೆಯ ಹೆಸರು ಮತ್ತು ನನ್ನ ಸ್ಥಾನದ ಆಟವಾಗಿತ್ತು. ವಕೀಲರು ನಿಧಾನವಾಗಿ ನನಗೆ ಹೇಳಿದ್ರು, ಮೇಡಮ್, ನೀವು ಶಾಂತವಾಗಿರಿ, ನೀವು ಏನು ಮಾತನಾಡಬೇಡಿ ಅಂತ. ಏಜೆಂಟ್ ನನಗೆ ಒಂದು ಟೋಕನ್ ಸ್ಲಿಪ್ ಅನ್ನು ಕೊಟ್ರು. ಅದರ ಮೇಲೆ ನನ್ನ ಹೆಸರನ್ನು ಬರೆಯಲಾಗಿದ್ದು. ನಾನು ಈಗ ಸ್ಲಿಪ್ ಅನ್ನು ಮತ್ತು ರಮೇಶ್ ನನ್ನೇ ನೋಡ್ತಾ ಇದ್ದೆ. ನಾನು ನಿಧಾನವಾಗಿ ಕೇಳಿದೆ, ನೀನು ನಿಜವಾಗಿಯೂ ನನ್ನ ಸೈನ್ ಅನ್ನು ಡೂಪ್ಲಿಕೇಟ್ ಮಾಡಿದೀಯಾ ಅಂತ. ಅವನು ಈಗ ತುಂಬಾ ನಿಧಾನವಾಗಿ, ಎಲ್ಲರ ಮುಂದೆ ನಾಟಕ ಆಡುವ ಅವಶ್ಯಕತೆ ಇಲ್ಲ, ಸೈಲೆಂಟ್ ಆಗಿ ಒಳಗೆ ನಡಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ದ. ಏನು, ಎಲ್ಲವೂ ಸರಿ ಹೋಗುತ್ತಾ? ಯಾರಿಗಾಗಿ ಅಂತ ನಾನು ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದೆ. ಲಾಯರ್ ಹೇಳಿದ್ರು, ಪ್ರೊಸೀಜರ್ ಶುರು ಮಾಡುವುದಕ್ಕಿಂತ ಮುಂಚೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ಒಂದು ಸಾರಿ ವೆರಿಫೈ ಮಾಡಬೇಕು ಅಂತ. ಏಜೆಂಟ್ ಗುರಾಯಿಸುತ್ತಾ, ನೀನ್ ಯಾರು ಅಂತ ಕೇಳಿದ. ಆಗ ಲಾಯರ್, ನಾನು ಲಾಯರ್ ಅಂತ ಹೇಳಿದ್ರು. ಈ ಮಾತು ಕೇಳಿದ ತಕ್ಷಣ ಏಜೆಂಟ್ ನ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ದೀಪಾ ತಕ್ಷಣ ರಮೇಶ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ್ಲು, ಇವಳು ಇದೇನ್ ಮಾಡ್ತಾ ಇದ್ದಾಳೆ? ಇವಳು ಇಲ್ಲಿ ಏನು ನಾಟಕ ಶುರು ಮಾಡ್ತಾ ಇದ್ದಾಳೆ? ಈಗ ನಮ್ಮ ಪರಿಸ್ಥಿತಿ ಏನು? ಈಗ ರಮೇಶ್ ಕೋಪದಿಂದ ನನ್ನನ್ನೇ ನೋಡ್ತಾ ಇದ್ದ. ಸದ್ಯ ನಿನಗೆ ಏನಾದರೂ ಮಾತನಾಡುವುದಿದ್ರೆ ಮನೆಯಲ್ಲಿ ಹೋಗಿ ಮಾತನಾಡಿಕೊಳ್ಳೋಣ, ಇಲ್ಲಿ ಎಲ್ಲರ ಮುಂದೆ ನೀನು ನಾಟಕ ಶುರು ಮಾಡ್ಬೇಡ ಅಂತ ಹೇಳ್ದ. ನಾನು ಅವನ ಕಣ್ಣುಗಳಲ್ಲಿಯೇ ನೇರವಾಗಿ ನೋಡುತ್ತಾ, ನಾನು ನಾಟಕ ಮಾಡೋದಿಲ್ಲ, ನಾನು ಕೇವಲ ಸತ್ಯವನ್ನು ಮಾತ್ರ ನೋಡ್ತೀನಿ ಅಂತ ಹೇಳ್ದೆ. ಲಾಯರ್ ನನಗೆ ಹೇಳಿದ್ರು, ಬನ್ನಿ ಮೇಡಮ್, ಒಳಗೆ ಹೋಗೋಣ ಅಂತ. ನನ್ನ ನಂಬರ್ ಅನ್ನು ಕರೆದಾಗ ನಾನು ಕೌಂಟರ್ ಬಳಿ ಹೋದೆ.
ಅಧಿಕಾರಿ ಬಯೋಮೆಟ್ರಿಕ್ ಕಡೆ ನನಗೆ ಸೂಚನೆ ಕೊಟ್ರು. ಈಗ ರಮೇಶ್ ನನ್ನ ಭುಜದ ಮೇಲೆ ಕೈಯನ್ನು ಇಟ್ಟು ಅವನು ಎಲ್ಲರ ಮುಂದೆ ನನಗೆ ಸಪೋರ್ಟ್ ಮಾಡುವ ರೀತಿ ಫೋರ್ಸ್ ಕೊಡ್ತಾ ಇದ್ದ. ಆದ್ರೆ ಅವನು ನನ್ನ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದ. ಅವನು ಈಗ ನನ್ನ ಕಿವಿಯಲ್ಲಿ ನಿಧಾನವಾಗಿ ಹೇಳಿದ, ಈ ದಿನ ನೀನು ಇಲ್ಲಿ ನಿನ್ನ ತಮ್ಮ ಇಂಪ್ರೆಷನ್ ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿ ನೆನ್ಪಿಟ್ಕೋ ಸಂಧ್ಯಾ, ಮನೆಗೆ ಬಂದ ನಂತರ ನೀನು ಮುಂದೆ ಒಂದು ವಸ್ತುವನ್ನು ಸಹ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಈ ಮಾತು ಕೇಳಿ ಒಂದು ಕ್ಷಣ ನನ್ನ ಉಸಿರೇ ನಿಂತಂತೆ ಆಗ್ಬಿಟ್ಟಿತ್ತು. ಇವನು ಅದೇ ಮನುಷ್ಯ, ಒಂದು ಸಮಯದಲ್ಲಿ ನಿನ್ನ ಜೊತೆ ಗೆಳೆಯನಾಗಿ ಇರುತ್ತೀನಿ ಅಂತ ಹೇಳಿದವನು, ಈ ದಿನ ನನ್ನನ್ನು ಬರೀ ಕೈಯಲ್ಲಿ ಬೀದಿಯಲ್ಲಿ ನಿಲ್ಲಿಸ್ತೀನಿ ಅಂತ ಹೆದರಿಸ್ತಾ ಇದ್ದ. ನಾನು ಈಗ ಯಾರನ್ನು ನೋಡ್ಲಿಲ್ಲ. ಆಫೀಸರ್ ಅನ್ನು ನೋಡಿ, ನನಗೆ ಮೊದಲು ಪೂರ್ತಿ ಡೀಟೇಲ್ಸ್ ಅನ್ನು ಕೊಡಿ, ಯಾವುದೇ ಪೇಪರ್ಗಳನ್ನು ಓದದೆ ನಾನು ಇಂಪ್ರೆಷನ್ ಕೊಡೋದಿಲ್ಲ ಅಂತ ಹೇಳಿದಾಗ, ಮೇಡಮ್ ಬೇಗ ಬೇಗ ಮಾಡಿ, ನಿಮ್ಮ ಹಿಂದೆ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಗೊತ್ತಾ ಅಂತ ಹೇಳ್ದ. ನಾನು ತುಂಬಾ ಶಾಂತವಾಗಿ, ಜನ ನಿಂತುಕೊಂಡ್ರೆ ನಿಂತುಕೊಳ್ಳಲಿ ಪರವಾಗಿಲ್ಲ, ಆದ್ರೆ ನನ್ನ ಅಧಿಕಾರವನ್ನು ನಾನು ಯಾಕೆ ಬಿಡ್ಬೇಕು ಅಂತ ಹೇಳ್ದೆ. ಅಷ್ಟರಲ್ಲೇ ಹಿಂದೆಯಿಂದ ದೀಪ ಹೇಳ್ತಾ ಇದ್ಲು, ಇಷ್ಟೊಂದು ಓದಿದ್ರೆ ಇದೇ ರೀತಿ ಎಲ್ಲಾ ವಿಷಯದಲ್ಲೂ ಅನುಮಾನ ಪಡ್ತಾರೆ ಅಂತ. ನಾನು ಅವಳ ಮುಖವನ್ನು ಸಹ ನೋಡದೆ ನೇರವಾಗಿ ಹೇಳ್ದೆ, ಇದು ಅನುಮಾನವಲ್ಲ, ನನ್ನ ರಕ್ಷಣೆ. ರಮೇಶ್ ಕೋಪದಿಂದ ನನ್ನ ಕೈಯನ್ನು ಹಿಡಿದುಕೊಳ್ಳಲು ಪ್ರಯತ್ನ ಪಟ್ಟ. ಆದರೆ ಲಾಯರ್ ಮಧ್ಯದಲ್ಲಿ ಬಂದು ಹೇಳಿದ್ರು, ನಮ್ಮ ಕ್ಲೈಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಒಮ್ಮೆ ನೀಟಾಗಿ ನೋಡ್ಬೇಕು, ಎಲ್ಲವನ್ನು ತಿಳಿದುಕೊಳ್ಳಬೇಕು ಅಂತ ಕೇಳಿದಾಗ, ನೀವು ಯಾಕ್ರಿ ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಲಾಯರ್ ಅನ್ನು ಅವರ ಡ್ರೆಸ್ ನಲ್ಲಿ ನೋಡಿ ಆ ವ್ಯಕ್ತಿ ಈಗ ಆ ಫೈಲ್ ಅನ್ನು ನನಗೆ ತೋರಿಸಿದ್ರು. ಮೊದಲನೆಯ ಪುಟದಲ್ಲೇ ಬರೆಯಲಾಗಿತ್ತು, ಅಧಿಕಾರವನ್ನು ಟ್ರಾನ್ಸ್ಫರ್ ಮಾಡಲಾಗ್ತಾ ಇದೆ ಅಂತ. ಇದು ಹೆಸರನ್ನು ಜೋಡಿಸುವ ಸಾಧಾರಣವಾದ ಪೇಪರ್ ಆಗಿರ್ಲಿಲ್ಲ. ನಾನು ಈಗ ಆ ಪೇಪರ್ಗಳನ್ನು ನಿಧಾನವಾಗಿ ಗಮನಿಸ್ತಾ ಇದ್ದೆ. ಒಳಗೆ ಒಂದು ಕಡೆ ಬರೆಯಲಾಗಿತ್ತು, ನಾನು ನನ್ನ ಅಧಿಕಾರವನ್ನು ತ್ಯಾಗ ಮಾಡಿ ನನ್ನ ಗಂಡನಿಗೆ ಎಲ್ಲಾ ಅಧಿಕಾರವನ್ನು ವರ್ಗಾಯಿಸುತ್ತಿರುವ ಪತ್ರ ಅಂತ. ಈ ಒಂದು ಲೈನ್ ಅನ್ನು ಓದಿದ ತಕ್ಷಣ ಅವರು ಆಡುತ್ತಿರುವ ಎಲ್ಲ ಆಟ ಈಗ ನನಗೆ ಅರ್ಥವಾಗಿ ಬಿಟ್ಟಿತ್ತು. ರಮೇಶ್ ತಕ್ಷಣ ನನ್ನ ಕಿವಿಯಲ್ಲಿ ಹೇಳ್ದ, ಸದ್ಯ ಸೈಲೆಂಟ್ ಆಗಿ ಸೈನ್ ಮಾಡು, ಮನೆಗೆ ಹೋದ ಮೇಲೆ ನಿಧಾನವಾಗಿ ಎಲ್ಲವನ್ನು ಅರ್ಥ ಮಾಡಿಸ್ತೀನಿ ಅಂತ. ಈಗ ನಾನು ಅಧಿಕಾರಿಯ ಕೈಗೆ ಪೇಪರ್ಗಳನ್ನು ವಾಪಸ್ ಕೊಟ್ಟು, ಇಲ್ಲ, ನಾನು ಇದರ ಮೇಲೆ ಸೈನ್ ಮಾಡೋದಿಲ್ಲ, ನನ್ನ ತಮ್ಮ ಇಂಪ್ರೆಷನ್ ಕೂಡ ಕೊಡೋದಿಲ್ಲ, ಇದು ತಪ್ಪಾದ ಕಾಗದ ಪತ್ರಗಳು ಅಂತ ಹೇಳಿದಾಗ ರಮೇಶ್ ತುಂಬಾ ಕೋಪ ಮಾಡಿಕೊಂಡಿದ್ದ. ದೀಪಾ ತಕ್ಷಣ ಮುಂದೆ ಬಂದು, ಹಾಗಿದ್ರೆ ನಾವು ಅಷ್ಟರಲ್ಲೇ ನಮ್ಮ ಲಾಯರ್ ಮುಂದೆ ಬಂದು, ನಮ್ಮ ಕ್ಲೈಂಟ್ಸ್ ಇವುಗಳನ್ನು ನಿರಾಕರಿಸುತ್ತಿದ್ದಾರೆ, ನೀವು ಯಾರಾದರೂ ಅವರನ್ನು ಬಲವಂತ ಮಾಡಿದ್ರೆ ನಿಮ್ಮ ಮೇಲೆ ಕೇಸನ್ನು ಫೈಲ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಏಜೆಂಟ್ ಗಾಬರಿಯಿಂದ ಹೇಳ್ತಾ ಇದ್ದ, ಮೇಡಮ್ ಇದೆಲ್ಲವೂ ನಿಮ್ಮ ಫ್ಯಾಮಿಲಿ ವಿಚಾರಗಳು ಅಂತ ಹೇಳಿದಾಗ ನಾನು ಮೊಟ್ಟ ಮೊದಲ ಬಾರಿ ಜೋರಾಗಿ ಹೇಳಿದೆ, ಇದೆಲ್ಲ ಫ್ಯಾಮಿಲಿ ಮ್ಯಾಟರ್ ಅಲ್ಲ, ಇದೆಲ್ಲ ಫ್ರಾಡ್ ಕೆಲಸ. ನನ್ನ ಸೈನ್ ಅನ್ನು ಡೂಪ್ಲಿಕೇಟ್ ಮಾಡಲಾಗಿದೆ, ನನ್ನ ಆಧಾರ್ ಕಾರ್ಡ್ ಅನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಆಗಲೇ ಹಿಂದೆಯಿಂದ ಒಂದು ಗಟ್ಟಿಯಾದ ಗಂಭೀರವಾದ ಧ್ವನಿ ಕೇಳಿಸ್ತು, ಯಾರು ಹೇಳಿದ್ದು ಫ್ರಾಡ್ ಅಂತ? ಮೇಡಮ್ ಸಾರು ಕರೆಯುತ್ತಿದ್ದಾರೆ, ಒಳಗೆ ಬನ್ನಿ ಅಂತ ಯಾರೋ ಹೇಳಿದ್ರು. ರಮೇಶ್ ನನ್ನ ಕೈಯನ್ನು ತುಂಬಾ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ದೀಪಾ ನನ್ನನ್ನು ಕೋಪದಿಂದ ಗುರಾಯಿಸ್ತಾ ಇದ್ಲು. ನಾನು ತಕ್ಷಣ ನನ್ನ ಕೈಯನ್ನು ಬಿಡಿಸಿಕೊಂಡು ನನ್ನ ಫೈಲ್ಗಳನ್ನು ಹಿಡಿದುಕೊಂಡು ಒಳಗೆ ಹೆಜ್ಜೆ ಇಟ್ಟೆ. ಸಬ್ ರಿಜಿಸ್ಟರ್ ಆಫೀಸರ್ ನನ್ನನ್ನು ಒಳಗೆ ಕರೆದರು. ಹೇಳಿ ಮೇಡಮ್, ನಿಮ್ಮ ಪ್ರಾಬ್ಲಮ್ ಏನು? ನನಗೆ ಈಗ ನೀಟಾಗಿ ಅರ್ಥವಾಗಿತ್ತು, ಇಲ್ಲಿ ಕೋಪ ಮಾಡಿಕೊಂಡರೆ ಕೆಲಸ ನಡೆಯೋದಿಲ್ಲ. ನನ್ನ ವಿಷಯವನ್ನು ನಾನು ತುಂಬಾ ಶಾಂತವಾಗಿ ಕ್ಲೀನ್ ಆಗಿ ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ. ಆ ರೂಮಿನಲ್ಲಿ ಈಗ ರಮೇಶ್ ಮತ್ತು ಅವನ ಏಜೆಂಟ್ ಕೂಡ ನಿಂತುಕೊಂಡಿದ್ರು. ಮತ್ತೊಂದು ಕಡೆ ನಾನು ಫೈಲ್ಗಳನ್ನು ಹಿಡಿದುಕೊಂಡು ನಿಂತುಕೊಂಡಿದ್ದೆ. ನನ್ನ ಜೊತೆ ನನ್ನ ವಕೀಲರು ಕೂಡ ಒಳಗೆ ಬಂದ್ರು. ಆಫೀಸರ್ ನನ್ನನ್ನು ಮತ್ತು ರಮೇಶ್ ನನ್ನೇ ನೋಡ್ತಾ ಇದ್ರು. ಅವರು ತುಂಬಾ ಕಠಿಣವಾಗಿಯೇ ಕೇಳಿದ್ರು, ಮೇಡಮ್ ಮೊದಲು ನೀವು ಹೇಳಿ, ನಿಮ್ಮ ಸಮಸ್ಯೆ ಏನು ಅಂತ. ನಾನು ತುಂಬಾ ಶಾಂತವಾಗಿ ಹೇಳಿದೆ, ಸರ್ ಈ ಟೋಕನ್ ನಂಬರ್ ನನ್ನ ಹೆಸರಿನ ಮೇಲೆ ಬಂದಿದೆ, ಆದ್ರೆ ನಾನು ಇವರು ಯಾವುದಕ್ಕೂ ಅಪ್ಲೈ ಮಾಡಿರ್ಲಿಲ್ಲ, ನನ್ನ ಸೈನ್ ಅನ್ನು ಸಹ ಇದರಲ್ಲಿ ಡೂಪ್ಲಿಕೇಟ್ ಮಾಡಿದ್ದಾರೆ. ಸರ್ ನನಗೆ ಯಾವ ಕಾಗದ ಪತ್ರಗಳ ಮೇಲೆ ಸೈನ್ ಮಾಡಬೇಕು ಅಂತ ಬಲವಂತ ಮಾಡ್ತಾ ಇದ್ದಾರೋ ಅದು ಹೆಸರನ್ನು ಜೋಡಿಸುವ ಸಾಧಾರಣವಾದ ಪತ್ರಗಳಲ್ಲ ಸರ್. ನನ್ನ ಆಸ್ತಿಯನ್ನು ನಾನು ಇವರ ಹೆಸರಿಗೆ ಬರೆಯುತ್ತಿರುವ ಪತ್ರ, ಇದು ನನಗೆ ಒಪ್ಪಿಗೆ ಇಲ್ಲ. ರಮೇಶ್ ತಕ್ಷಣ ಹೇಳ್ದ, ಸರ್ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಇವಳು ನನ್ನ ಹೆಂಡತಿನೇ, ತುಂಬಾ ಜಾಸ್ತಿ ಯೋಚನೆ ಮಾಡ್ತಾಳೆ, ನಾನು ಕೇವಲ ಜಾಯಿಂಟ್ ಓನರ್ಶಿಪ್ ಗಾಗಿ ಅಪ್ಲೈ ಮಾಡಿದ್ದೀನಿ. ಆಫೀಸರ್ ಈಗ ಕೈಯನ್ನು ಎತ್ತಿ ಅವನನ್ನು ಮಧ್ಯದಲ್ಲೇ ನಿಲ್ಲಿಸಿದ್ರು. ಮೊದಲು ಅವರ ಮಾತನ್ನು ಪೂರ್ತಿ ಮಾಡ್ಲಿ ಅಂತ ಹೇಳಿದ್ರು. ನಾನು ಈಗ ಫೈಲ್ ನಿಂದ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ಅವರ ಮುಂದೆ ತೋರಿಸಿದೆ. ಇಲ್ಲಿ ನೋಡಿ ಸರ್, ಈ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ನನ್ನ ಸೈನ್ ಇದ್ದ ಹಾಗೆಯೇ ಇದೆ, ಆದ್ರೆ ಇದು ನನ್ನ ಸೈನ್ ಅಲ್ಲ. ನನಗೆ ಬಂದ ಈ ವಾಟ್ಸ್ಆಪ್ ಮೆಸೇಜ್ ಅನ್ನು ಕೂಡ, ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನಾನು ಯಾವುದೇ ಏಜೆಂಟ್ ಅನ್ನು ಭೇಟಿ ಮಾಡಿಲ್ಲ, ನಾನು ಯಾವತ್ತೂ ಇವರಿಗೆ ಯಾವ ಅಧಿಕಾರವನ್ನು ಸಹ ಕೊಟ್ಟಿಲ್ಲ.
ಆಫೀಸರ್ ಈಗ ಆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಎಲ್ಲವನ್ನು ನಿಧಾನವಾಗಿ ಗಮನಿಸಿ ಕ್ಲರ್ಕ್ಗೆ ಹೇಳಿದ್ರು, ಹೊರಗಿನಿಂದ ಅಪ್ಲಿಕೇಶನ್ ಫಾರ್ಮ್ ಅನ್ನು ತೆಗೆದುಕೊಂಡು ಬನ್ನಿ ಅಂತ. ಈ ಮಾತು ಕೇಳಿದ ತಕ್ಷಣ ರಮೇಶ್ ಮತ್ತು ಅವನ ಏಜೆಂಟ್ ನ ಮುಖ ಇಳಿದು ಹೋಗಿತ್ತು. ಅವನು ತಕ್ಷಣ ಮಾತನ್ನು ಬದಲಾಯಿಸಲು ಪ್ರಯತ್ನ ಪಟ್ಟ. ಸರ್, ಹೊರಗೆ ತುಂಬಾ ಜನರಿದ್ದಾರೆ, ಇದು ಫ್ಯಾಮಿಲಿ ಮ್ಯಾಟರ್, ಮನೆಗೆ ಹೋಗಿ ಅವರು ಸಾಲ್ವ್ ಮಾಡ್ಕೊಳ್ತಾರೆ ಬಿಡಿ ಅಂತ ಹೇಳ್ತಾ ಇದ್ದ. ಆದರೆ ಆಫೀಸರ್ ಈಗ ತುಂಬಾ ಸೀರಿಯಸ್ ಆಗಿ ಅವನನ್ನೇ ನೋಡ್ತಾ ಇದ್ರು. ನೀನು ಯಾರೋ? ಇದು ಫ್ಯಾಮಿಲಿ ಕೋರ್ಟ್ ಏನು ಅಲ್ಲ. ಇಲ್ಲಿ ಫ್ಯಾಮಿಲಿಯ ಮಾತುಗಳು ಕೂಡ ನಡೆಯೋದಿಲ್ಲ. ಇಲ್ಲಿ ಕೇವಲ ಕಾಗದ ಪತ್ರಗಳು ಮುಖ್ಯ. ಅವನು ಈಗ ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ದ. ಕೆಲವೇ ಕ್ಷಣಗಳಲ್ಲಿ ಫೈಲ್ ಅಲ್ಲಿಗೆ ಬಂದಿತ್ತು. ಆಫೀಸರ್ ಎಲ್ಲಾ ಪುಟಗಳನ್ನು ನೀಟಾಗಿ ಚೆಕ್ ಮಾಡ್ತಾ ಇದ್ರು. ನಂತರ ನನ್ನನ್ನು ನೋಡಿ ಕೇಳಿದ್ರು, ಮೇಡಮ್, ನೀವು ಕನ್ಫರ್ಮ್ ಮಾಡ್ತಾ ಇದ್ದೀರಾ ಈ ಸೈನ್ ನಿಮ್ಮದಲ್ಲ, ನೀವು ಮಾಡಿಲ್ಲ ಅಂತ? ಹೌದು ಸರ್, ಇದು ನಾನು ಮಾಡಿಲ್ಲ ಅಂತ ಹೇಳಿದಾಗ ಅವರು ಕೋಪವಾಗಿ ರಮೇಶ್ ನನ್ನು ನೋಡ್ತಾ ಇದ್ರು. ಈಗ ಹೇಳ್ರಿ, ನೀವು ಏನ್ ಹೇಳ್ಬೇಕು ಅಂದುಕೊಂಡಿದ್ದೀರಾ ಅಂತ. ರಮೇಶ್ ತಕ್ಷಣ ಹೇಳ್ದ, ನಾನು ಮನೆಯಲ್ಲಿ ಈಕೆಯ ಕೈಯಿಂದಲೇ ಸೈನ್ ಮಾಡಿಸಿದ್ದೆ. ಬಹುಶಃ ಇವಳಿಗೆ ನೆನಪಿಲ್ಲ ಅನ್ಸುತ್ತೆ. ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಆದರೂ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು, ಸರ್, ಒಂದು ವೇಳೆ ಇದರ ಮೇಲೆ ನಾನೇ ಸೈನ್ ಮಾಡಿದ್ರೆ ಇಲ್ಲಿ ಬಂದು ನಾನು ಯಾಕೆ ಈ ಪ್ರಕ್ರಿಯೆಯನ್ನು ನಿಲ್ಲಿಸುತ್ತಿದ್ದೆ? ಈ ಪೇಪರ್ಗಳು ನಿಜವಾಗಿಯೂ ಇಬ್ಬರ ಹೆಸರಿನ ಮೇಲೆ ಮಾಡುವುದಾಗಿದ್ರೆ ನಾನು ಖಂಡಿತ ಇದನ್ನು ನಿಲ್ಲಿಸುತ್ತಿರ್ಲಿಲ್ಲ. ಆದ್ರೆ ಇವರು ನನ್ನ ಅಧಿಕಾರವನ್ನು ಕಸಿದುಕೊಳ್ಳಲು ನೋಡ್ತಾ ಇದ್ದಾರೆ. ದೀಪ ಹೊರಗೇನೆ ನಿಂತುಕೊಂಡಿದ್ಲು. ಆದ್ರೆ ಅವಳು ಬಾಗಿಲಿನಿಂದ ಬಗ್ಗಿ ಅಲ್ಲಿಂದಲೇ ಹೇಳ್ತಾ ಇದ್ಲು, ಸರ್, ಇವಳು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ, ನೀವು ನಿಮ್ಮ ಕೆಲಸವನ್ನು ಮಾಡಿ ಅಂತ. ಆಫೀಸರ್ ಈಗ ಅವಳನ್ನು ಗಮನಿಸಿ, ಇಷ್ಟಕ್ಕೂ ನೀನ್ ಯಾರು ಅಂತ ಕೇಳಿದ್ರು. ಈ ಪ್ರಶ್ನೆ ಕೇಳಿದ ತಕ್ಷಣ ದೀಪ ಒಂದು ಕ್ಷಣ ಗಾಬರಿಯಾಗ್ಬಿಟ್ಲು. ರಮೇಶ್ ತಕ್ಷಣ ಹೇಳ್ದ, ಇವಳು ನನ್ನ ಫ್ರೆಂಡ್ ಅಂತ. ಇಲ್ಲಿ ಕೇವಲ ಸಂಬಂಧಿಕರು ಮಾತ್ರ ಇರಬೇಕು, ನೀವು ಹೊರಗೆ ನಿಂತ್ಕೊಳ್ಳಿ. ಈ ಮಾತು ಕೇಳಿದ ತಕ್ಷಣ ದೀಪಾಳ ಮುಖ ಸಪ್ಪಗಾಗ್ಬಿಟ್ಟಿತ್ತು. ಅವಳಿಗೆ ಈಗ ಅರ್ಥವಾಗಿ ಬಿಟ್ಟಿತ್ತು, ಇದು ಯಾವುದೇ ಹೋಟೆಲ್ನ ಟೇಬಲ್ ಆಗಿರ್ಲಿಲ್ಲ ಅವಳು ಮಾತನಾಡಲು, ಇದು ಸರ್ಕಾರಿ ಕಚೇರಿ ಅಂತ. ಆಫೀಸರ್ ಹೇಳ್ತಾ ಇದ್ರು, ಮೇಡಮ್, ಅಬ್ಜೆಕ್ಷನ್ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರೊಸೀಜರ್ ಮಾಡಲು ಸಾಧ್ಯವಿಲ್ಲ. ಇವುಗಳನ್ನು ತಕ್ಷಣ ನಿಲ್ಲಿಸಿಬಿಡಿ ಮತ್ತು ಇವರ ಅಬ್ಜೆಕ್ಷನ್ ಅನ್ನು ಬೋರ್ಡ್ ನಲ್ಲಿ ಹಾಕಿ. ನಾನು ಈಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದೆ. ಆದ್ರೆ ರಮೇಶ್ ಕೋಪದಿಂದ ಹೇಳ್ತಾ ಇದ್ದ, ಸಂಧ್ಯಾ, ಇದು ತುಂಬಾ ದೊಡ್ಡ ತಪ್ಪು ಅಂತ. ಆಫೀಸರ್ ತುಂಬಾ ಶಾಂತವಾಗಿ ಹೇಳಿದ್ರು. ಆಕೆಗೆ ಗೊತ್ತಿಲ್ಲದೆ ಮೋಸವಾಗಿ ಆಕೆಯ ಸೈನ್ ಅನ್ನು ಹಾಕಿಸಿದ್ರೆ ಆಗ ನಡೀತಾ ಇತ್ತು ತಪ್ಪು. ಆಕೆಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನೀವಿಬ್ಬರು ಕಾನೂನಿನ ಪ್ರಕಾರ ಕುಳಿತುಕೊಂಡು ನಿಮ್ಮ ವಿಚಾರಗಳನ್ನು ಬಗೆಹರಿಸಿಕೊಳ್ಳಿ. ಇಲ್ಲಿ ಯಾವುದೇ ರೀತಿಯ ನಾಟಕ ಅವಶ್ಯಕತೆ ಇಲ್ಲ ಅಂತ. ಅವರು ಈಗ ನನ್ನನ್ನೇ ನೋಡುತ್ತಾ, ಮೇಡಮ್, ನಿಮ್ಗೆ ಪೂರ್ತಿ ನಂಬಿಕೆ ಇದ್ದರೆ ಈ ಸೈನ್ ನಿಮ್ದಲ್ಲ ಅಂತ ನೀವು ತಕ್ಷಣ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿ. ಇಲ್ಲಿಂದ ನಾವು ಕೂಡ ರಿಪೋರ್ಟ್ ಅನ್ನು ಫೈಲ್ ಮಾಡ್ತೀವಿ. ನನಗೆ ಚೆನ್ನಾಗಿ ಗೊತ್ತು ಇದೇ ಸರಿಯಾದ ದಾರಿ ಅಂತ. ಆದ್ರೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಈಗಲೂ ಭಯವಿತ್ತು, ಒಂದು ವೇಳೆ ನಾನೇನಾದರೂ ಕಂಪ್ಲೇಂಟ್ ಮಾಡಿದ್ರೆ ಮನೆಯಲ್ಲಿ ಭೂಕಂಪವೇ ಸೃಷ್ಟಿಯಾಗ್ಬಿಡುತ್ತೆ ಅಂತ. ಆದರೆ ನಾನು ನೇರವಾಗಿ ಹೇಳಿದೆ, ಆಯ್ತು ಸರ್, ನಾನು ಖಂಡಿತ ಕಂಪ್ಲೇಂಟ್ ಮಾಡ್ತೀನಿ. ಅಲ್ಲಿಂದ ಹೊರಗೆ ಬಂದ ತಕ್ಷಣ ರಮೇಶ್ ನನ್ನ ಕೈಯನ್ನು ಹಿಡಿದುಕೊಂಡು ಅವನು ತುಂಬಾ ಕೋಪವಾಗಿ, ನೀನು ನನ್ನ ಗೌರವವನ್ನು ಮಣ್ಣು ಪಾಲು ಮಾಡಿದೀಯಾ, ನನಗೆ ಎಷ್ಟೊಂದು ಅವಮಾನ ಮಾಡಿದೀಯಾ ಅಂತ ಹೇಳ್ತಾ ಇದ್ದ. ನಾನು ತುಂಬಾ ಶಾಂತವಾಗಿ, ಏನು ನಿನ್ನ ಗೌರವನ? ಗೌರವ ಯಾವತ್ತೂ ಕಾಗದಗಳಿಂದ ಅಳಿಸಿ ಹೋಗೋದಿಲ್ಲ, ಗೌರವ ಸುಳ್ಳಿನಿಂದ ಅಳಿಸಿ ಹೋಗುತ್ತೆ. ಅಷ್ಟರಲ್ಲೇ ದೀಪ ಹಿಂದೆಯಿಂದ ನನ್ನನ್ನು ಆಡಿಕೊಳ್ತಾ ಇದ್ಲು. ಹೌದಾ, ಈಗ ನೀನು ನಮ್ಮನ್ನು ಸಿಕ್ಕಿ ಹಾಕಿಸ್ತೀಯಾ? ನಾನು ಮೊಟ್ಟ ಮೊದಲ ಬಾರಿ ಅವಳ ಮುಖವನ್ನು ನೋಡಿ ಅವಳ ಕಣ್ಣುಗಳನ್ನೇ ನೋಡುತ್ತಾ ತುಂಬಾ ಶಾಂತವಾಗಿ ಹೇಳಿದೆ, ನಾನು ಯಾರನ್ನು ಯಾವುದರಲ್ಲಿಯೂ ಸಿಕ್ಕಿ ಹಾಕಿಸ್ತಾ ಇಲ್ಲ. ನಾನು ಕೇವಲ ನನ್ನ ಹೆಸರನ್ನು, ನನ್ನ ಮನೆಯನ್ನು ಮಾತ್ರ ಕಾಪಾಡಿಕೊಳ್ತಾ ಇದ್ದೀನಿ. ನಿನಗೆ ಬೇಕಾಗಿದ್ರೆ ನೀನು ಇವನ ಜೊತೆ ಇರು, ಆದ್ರೆ ಸತ್ಯವನ್ನು ನೋಡಿ ಇರು. ಅವಳು ಏನನ್ನೋ ಹೇಳಬೇಕು ಅಂದುಕೊಂಡ್ಲು. ಆದ್ರೆ ಅವಳು ಈಗ ರಮೇಶ್ ನನ್ನೇ ನೋಡ್ತಾ ಇದ್ಲು. ಅವನ ಕಣ್ಣುಗಳಲ್ಲಿ ಈಗ ಯಾವುದೇ ರೀತಿಯ ಪ್ರೀತಿ ಹೊಳಪು ಇರ್ಲಿಲ್ಲ. ಅಲ್ಲಿ ಕೇವಲ ಭಯ ತುಂಬಿಕೊಂಡಿತ್ತು. ಅವನ ಆಟ ಈಗ ನನಗೆ ಗೊತ್ತಾಯ್ತು ಅಂತ. ಈಗ ದೀಪ ಅವನನ್ನೇ ನೋಡಿ, ನೀನು ನನಗೆ ಹೇಳಿದೆ ಎಲ್ಲವೂ ನೀಟಾಗಿ ಮುಗಿದು ಹೋಗುತ್ತೆ ಅಂತ, ನೀನು ನನಗೆ ಸುಳ್ಳು ಹೇಳಿದೀಯಾ? ಅವಳ ಧ್ವನಿಯಲ್ಲಿ ಗಾಬರಿ ಇತ್ತು. ರಮೇಶ್ ತುಂಬಾ ನಿಧಾನವಾಗಿ ಹೇಳ್ತಾ ಇದ್ದ, ನಾನು ನಿನಗೆ ಆಮೇಲೆ ಎಲ್ಲವನ್ನೂ ಅರ್ಥ ಮಾಡಿಸ್ತೀನಿ ಅಂತ. ಆದರೆ ದೀಪ ತನ್ನ ಕೈಯನ್ನು ದೂರ ಮಾಡಿ, ಇಲ್ಲ, ಮೊದಲು ನೀನು ನಿನ್ನನ್ನು ಅರ್ಥ ಮಾಡಿಕೋ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ನನಗೆ ಈಗ ಎಲ್ಲ ಸತ್ಯಗಳು ಗೊತ್ತಾಗಿತ್ತು. ಯಾವ ವ್ಯಕ್ತಿ ತನ್ನ ಹೆಂಡತಿಗೆ ಈ ರೀತಿ ಮೋಸ ಮಾಡ್ತಾನೋ ಅವನು ಯಾವುದೇ ಸಂಬಂಧಗಳಲ್ಲಿ ನಿಷ್ಠೆಯಿಂದ ನಿಂತುಕೊಳ್ಳೋದಿಲ್ಲ ಅಂತ. ನಾನು ಅದೇ ದಿನ 2 ಕೆಲಸಗಳನ್ನು ಮಾಡಿದೆ. ಈಗ ನಾನು ನೇರವಾಗಿ ವಕೀಲರ ಆಫೀಸ್ಗೆ ಹೋಗಿ ನೀಟಾಗಿ ಒಂದು ಕಂಪ್ಲೇಂಟ್ ಅನ್ನು ರೆಡಿ ಮಾಡಿಸಿದೆ. ನನ್ನ ಡಾಕ್ಯುಮೆಂಟ್ಸ್ ಗಳನ್ನು ತಪ್ಪಾಗಿ ಉಪಯೋಗಿಸಿಕೊಂಡಿದ್ದಾರೆ, ಡೂಪ್ಲಿಕೇಟ್ ಸೈನ್ ಮಾಡಿದ್ದಾರೆ, ನನ್ನನ್ನು ಮೋಸ ಮಾಡಿ ನನ್ನ ಆಸ್ತಿಯನ್ನು ಲಪಟಾಯಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ.
ನಂತರ ನಾನು ತಕ್ಷಣ ಬ್ಯಾಂಕಿಗೆ ಹೋಗಿ ನನ್ನ ಅಕೌಂಟ್ಗಳಿಗೆ ಎಲ್ಲಾ ರೀತಿಯ ಸುರಕ್ಷತೆಗಳನ್ನು ಅಳವಡಿಸಿಕೊಂಡೆ. UPI ಲಿಮಿಟ್ಗಳನ್ನು ಸಹ ಬದಲಾಯಿಸಿಬಿಟ್ಟೆ. ಪಾಸ್ವರ್ಡ್ಗಳನ್ನು ಸಹ ಬದಲಾಯಿಸಿದೆ. ಇಮೇಲ್ ಮತ್ತು ಮೊಬೈಲ್ನಲ್ಲಿ ಕೂಡ ಮೆಸೇಜ್ಗಳಿಗೆ ರಿಂಗ್ ಟೋನ್ ಅನ್ನು ಸೆಟ್ ಮಾಡಿಟ್ಕೊಂಡೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಲಾಕರ್ ಮತ್ತು ನನ್ನ ಮುಖ್ಯವಾದ ಡಾಕ್ಯುಮೆಂಟ್ಸ್ಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟೆ. ಸಾಯಂಕಾಲ ಮನೆಗೆ ವಾಪಸ್ ಬರಬೇಕಾದ್ರೆ ನನಗೆ ತುಂಬಾ ಭಯವಾಗ್ತಾ ಇತ್ತು. ಈಗ ಮನೆಯಲ್ಲಿ ಏನೇನು ನಡೆಯುತ್ತೋ ಅಂತ. ನಾನು ನಮ್ಮ ಮನೆಯ ಬಳಿ ಹೋದಾಗ ಮನೆಯ ಬಾಗಿಲು ಅರ್ಧ ಓಪನ್ ಇತ್ತು. ಒಳಗಿನಿಂದ ಅತ್ತೆಯ ಧ್ವನಿ ಕೇಳಿಸ್ತಾ ಇತ್ತು. ನೋಡಿದ್ರಾ, ನಾನು ಮೊದ್ಲೇ ಹೇಳಿದ್ದೆ ಇವಳಿಗೆ ಕಾಗದ ಪತ್ರಗಳನ್ನು ತೋರಿಸಬೇಡಿ ಅಂತ. ಇವಳು ಪೊಲೀಸರನ್ನು ಕರೆಸ್ತಾಳೆ ಅಂತ. ನನ್ನ ಮಾವ ಹೇಳ್ತಾ ಇದ್ದ, ಈ ಸಮಾಜದಲ್ಲಿ ನಾವು ತಲೆ ಎತ್ತಿಕೊಂಡು ನಡೆಯಲು ಸಾಧ್ಯವಾಗುತ್ತಾ ಅಂತ. ರಮೇಶ್ ತುಂಬಾ ಜೋರಾಗಿ ಕೂಗಾಡ್ತಾ ಇದ್ದ. ನಾನು ಅವಳನ್ನು ತಕ್ಷಣದಿಂದ ಮನೆಯಿಂದ ಹೊರಗೆ ಹಾಕ್ತೀನಿ. ನಾನು ಬಾಗಿಲನ್ನು ಪೂರ್ತಿಯಾಗಿ ಓಪನ್ ಮಾಡಿ ಒಳಗೆ ಹೋದೆ. ನನ್ನನ್ನು ನೋಡಿದ ತಕ್ಷಣ ಅವರೆಲ್ಲ 1 ಸೆಕೆಂಡ್ ಸೈಲೆಂಟ್ ಆಗಿ ಬಿಟ್ರು. ನನ್ನ ಅತ್ತೆ ತಕ್ಷಣ ನಾಟಕ ಶುರು ಮಾಡಿಬಿಟ್ರು. ಸಂಧ್ಯಾ, ನೀನು ನಮ್ಮನ್ನು ಹಾಳು ಮಾಡಿಬಿಟ್ಟೆ. ಮನೆಯ ಮಾತುಗಳನ್ನು ಹೊರಗೆ ಯಾಕೆ ತೆಗೆದುಕೊಂಡು ಹೋದೆ? ನಾನು ತುಂಬಾ ಶಾಂತವಾಗಿ ನೀಟಾಗಿ ಹೇಳಿದೆ, ಅತ್ತೆ, ಮನೆಯ ಮಾತುಗಳು ಮನೆಯವರು ಸತ್ಯವನ್ನು ಹೇಳುವವರೆಗೂ ಮಾತ್ರ ಅವು ಮನೆಯ ಮಾತುಗಳಾಗಿರ್ತವೆ. ಮನೆಯವರೇ ನನ್ನ ಸೈನ್ ಅನ್ನು ಡೂಪ್ಲಿಕೇಟ್ ಮಾಡಿದ್ರೆ, ನನಗೆ ಮೋಸ ಮಾಡಿದ್ರೆ ಅದು ಮನೆಯ ಮಾತಾಗಿ ಇರೋದಿಲ್ಲ ಅಲ್ವಾ? ಈಗ ರಮೇಶ್ ಕೋಪವಾಗಿ ಹೇಳ್ತಾ ಇದ್ದ, ನಿನಗೆ ಏನನ್ಸುತ್ತೆ? ನೀನು ಈ ಮನೆಯನ್ನು ಕಾಪಾಡಿಕೊಂಡ್ ಬಿಡ್ತೀಯಾ? ನೀನು ಒಂಟಿ, ನಿನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ? ನಾನು ಶಾಂತವಾಗಿ ಹೇಳಿದೆ, ನಾನು ಒಂಟಿಯಲ್ಲ. ನನ್ನ ಜೊತೆಗೆ ನನ್ನ ಕಾಗದ ಪತ್ರಗಳು, ನ್ಯಾಯಾಲಯ ಇದೆ. ನನ್ನ ಬಳಿ ನನ್ನ ಕಷ್ಟಾರ್ಜಿತವಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಆಧಾರಗಳು ನನ್ನ ಕಡೆ ಇದ್ದಾವೆ. ಈಗ ನನ್ನ ಮಾವ ನನ್ನನ್ನು ಹೆದರಿಸುವ ರೀತಿ ಮಾತನಾಡ್ತಾ ಇದ್ರು. ಈ ಮನೆ ನನ್ನ ಮಗನದ್ದು. ನೀನು ಈ ಮನೆಯ ಸೊಸೆ ಅಷ್ಟೇ. ನಿನ್ನ ಯೋಗ್ಯತೆಯನ್ನು ನೋಡಿಕೊಂಡು ನಿನ್ನ ಹದ್ದಿನಲ್ಲಿರು. ನಾನು ತುಂಬಾ ನಿಧಾನವಾಗಿ ಹೇಳಿದೆ, ನಾನು ಸುಮ್ಮನೆ ಇರೋದಿಲ್ಲ. ನಾನು ಸೊಸೆಯಾಗಿರುವುದಕ್ಕಿಂತ ಮೊದಲು ನಾನು ಒಬ್ಬ ಮನುಷ್ಯಳು. ಆದ್ದರಿಂದ ನನ್ನ ಸುರಕ್ಷತೆ ನನಗೆ ಮುಖ್ಯ. ಅಷ್ಟರಲ್ಲೇ ಈಗ ಅತ್ತೆ ಅಳುವ ನಾಟಕ ಶುರು ಮಾಡಿಬಿಟ್ರು. ನಾವು ನಿನ್ನನ್ನು ನಮ್ಮ ಮಗಳು ಅಂತ ಅಂದುಕೊಂಡ್ಬಿಟ್ಟಿದ್ವಿ. ಆದ್ರೆ ನೀನು ನಮ್ಮನ್ನೇ ಜೈಲಿಗೆ ಹಾಕಿಸ್ಬೇಕು ಅಂದುಕೊಂಡಿದ್ಯಾ? ಅತ್ತೆ, ನಾನು ಯಾರಿಗೂ ಜೈಲಿಗೆ ಹಾಕಿಸ್ತಾ ಇಲ್ಲ. ನಾನು ಕೇವಲ ಆ ಕಾಗದಗಳಿಗೆ ಉತ್ತರವನ್ನು ಕೊಡಲು ಬಂದಿದ್ದೀನಿ ಅಷ್ಟೇ. ಈಗ ರಮೇಶ್ ನನ್ನ ಹತ್ತಿರ ಬಂದು ಕೋಪವಾಗಿ ಹೇಳ್ದ, ನೀನು ತಕ್ಷಣ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೋ. ಆ ರೀತಿ ಮಾಡಿದ್ರೆ ನಾನು ನಿನ್ನನ್ನು ಬಿಟ್ಟು ಬಿಡ್ತೀನಿ. ಶಾಂತಿಯಾಗಿ ನಿನಗೆ ವಿಚ್ಛೇದನವನ್ನು ಕೊಡ್ತೀನಿ. ಅವನು ಈಗ ನನ್ನ ಜೊತೆ ಡೀಲ್ ಅನ್ನು ಮಾಡ್ತಾ ಇದ್ದ. ಅಲ್ಲಿ ಯಾವುದೇ ರೀತಿಯ ಪ್ರೀತಿ ಇರ್ಲಿಲ್ಲ. ನಾನು ನೇರವಾಗಿ ಹೇಳ್ದೆ, ನೀನು ನನ್ನನ್ನು ಬಿಡ್ತಾ ಇಲ್ಲ. ನೀನು ನನ್ನ ದುಡ್ಡನ್ನು ಬಿಡ್ತಾ ಇದೀಯಾ. ನೀನು ನನ್ನ ಮನೆಯನ್ನು ಬಿಡ್ತಾ ಇದೀಯಾ. ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ. ಈ ದಿನ ನೀನು ಮಾಡಿದ ಇದೇ ಕೆಲಸವನ್ನು ನಾಳೆ ಇನ್ನೊಬ್ಬರಿಗೂ ಕೂಡ ಖಂಡಿತ ಮಾಡೇ ಮಾಡ್ತೀಯಾ. ಇಂದಿನಿಂದ ನನ್ನ ಮತ್ತು ನಿನ್ನ ಸಂಬಂಧ ಕೇವಲ ಕಾನೂನಿನ ಪತ್ರಗಳಲ್ಲಿ ಮಾತ್ರ ಇರುತ್ತೆ. ನಾನು ಆ ರಾತ್ರಿ ಬೇರೆ ರೂಮಿನಲ್ಲಿ ಮಲಗಿಕೊಂಡಿದ್ದೆ. ನನ್ನ ಫೋನಿನಲ್ಲಿ ಎಮರ್ಜೆನ್ಸಿ ನಂಬರ್ ಅನ್ನು ಕೂಡ ಸೆಟ್ ಮಾಡಿದೆ. ನಾನು ಈಗ ನನ್ನ ಬಳಿ ಒಂದು ಸಣ್ಣ ಬ್ಯಾಗ್ ಅನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕೆಂದ್ರೆ ಪರಿಸ್ಥಿತಿಗಳು ಕೈ ಮೀರಿದಾಗ ನಾನು ಎಲ್ಲದಕ್ಕೂ ತಯಾರಾಗಿ ಇರಬೇಕು. ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಾರದು ಅಂತ. ಮುಂದಿನ ಕೆಲವು ದಿನಗಳು ಆ ಮನೆಯ ಗಾಳಿಯಲ್ಲಿ ಕೂಡ ವಿಷ ತುಂಬಿಕೊಂಡಿತ್ತು. ಅತ್ತೆ ಪ್ರತಿ ಮಾತಿಗೂ ನನ್ನನ್ನು ಆಡಿಕೊಳ್ತಾ ಇದ್ರು. ಇವಳು ಎಷ್ಟೊಂದು ಓದಿದ್ದಾಳೆ. ಈ ಓದು ಯಾವ ಕೆಲಸಕ್ಕೆ? ನಮ್ಮ ಮನೆಯನ್ನು, ನಮ್ಮ ಗೌರವವನ್ನು ಹಾಳು ಮಾಡ್ತಾ ಇದ್ದಾಳೆ ಅಂತ. ಮಾವನವರು ಸಂಬಂಧಿಕರಿಗೆ ಫೋನ್ ಮಾಡಿ ಏನು ಕತೆ ಹೇಳ್ಬೇಕು ಅಂತ ಹೊಸ ಕಥೆಯನ್ನೇ ಸೃಷ್ಟಿ ಮಾಡ್ತಾ ಇದ್ರು. ರಮೇಶ್ ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾ ಇದ್ದ. ಅವನು ಯಾರ ಜೊತೆನೋ ತುಂಬಾ ನಿಧಾನವಾಗಿ ಫೋನಿನಲ್ಲಿ ಮಾತನಾಡ್ತಾ ಇದ್ದ. ನಂತರ ಅವನು ನನ್ನ ಮುಂದೆ ಬಂದು, ನೀನು ನನ್ನನ್ನು ಹಾಳು ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ದ. ನಾನು ಎಲ್ಲರಿಗೂ ಒಂದೇ ರೀತಿಯ ಉತ್ತರ ಕೊಡ್ತಾ ಇದ್ದೆ, ಇದೆಲ್ಲವನ್ನು ನೀವೇ ನಿಮ್ಮ ಕೈಯಾರೆ ಮಾಡಿಕೊಂಡಿದ್ದೀರಾ ಅಂತ. ಮಾರನೆಯ ದಿನ ನೋಟಿಸ್ ಬಂದಿತ್ತು. ಇವರು ಮಾಡಿದ ಎಲ್ಲವನ್ನು ಅದರಲ್ಲಿ ಬರೆಯಲಾಗಿತ್ತು. ಶಾಂತವಾಗಿ ಇವೆಲ್ಲವನ್ನು ಸಾಲ್ವ್ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ರೆ ಒಂದು ರಿಟರ್ನ್ ಸೆಟ್ಲ್ಮೆಂಟ್ ಮಾಡಿಕೊಳ್ಬೇಕು. ರಮೇಶ್ ಮತ್ತು ಅವನ ಪರಿವಾರದಿಂದ ಭವಿಷ್ಯದಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಗಳನ್ನು ನನ್ನ ಅನುಮತಿ ಇಲ್ಲದೆ ಯಾವುದೇ ರೀತಿ ಉಪಯೋಗಿಸಬಾರದು. ನಾನು ಲೋನಿಗಾಗಿ ಕೊಟ್ಟ ಪೂರ್ತಿ ದುಡ್ಡನ್ನು ಡೀಟೇಲ್ಸ್ ನನಗೆ ಕೊಡಬೇಕು. ಯಾವ ದುಡ್ಡು ಯಾವ ಅಕೌಂಟ್ ನಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಹೋಗಿದೆ ಅಂತ. ಲೋನ್ ಅನ್ನು ಬಿಟ್ಟು ಬೇರೆ ಹೋಗಿರುವ ದುಡ್ಡನ್ನು ತಕ್ಷಣ ವಾಪಸ್ ಬರುವಂತೆ ಮಾಡಬೇಕಾಗಿತ್ತು. ಸೊಸೈಟಿಯವರಲ್ಲಿ ಇವರು ಅಪ್ಲೈ ಮಾಡಿರುವ ಅಪ್ಲಿಕೇಶನ್ ಅನ್ನು ಹಿಂದಕ್ಕೆ ಪಡೆಯುತ್ತಿರುವಂತೆ ಒಂದು ಅರ್ಜಿಯನ್ನು ಹಾಕಬೇಕಾಗಿತ್ತು. ಆ ಪತ್ರವನ್ನು ಓದಿದ ತಕ್ಷಣ ನನ್ನ ಅತ್ತೆ ಆ ಕಾಗದ ಪತ್ರಗಳನ್ನು ನೆಲದ ಮೇಲೆ ಬಿಸಾಕಿ ಕೋಪವಾಗಿ ಹೇಳ್ತಾ ಇದ್ರು, ಸಂಧ್ಯಾ, ಇಷ್ಟಕ್ಕೂ ನಿನಗೆ ಏನು ಬೇಕು? ರಮೇಶ್ ಕೂಡ ಹೇಳ್ದ, ಇಷ್ಟಕ್ಕೂ ನಿನಗೆ ಏನು ತಾನೇ ಬೇಕು? ನಾನು ಮೊದಲ ಬಾರಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ನೀವೆಲ್ಲರೂ ಸತ್ಯವನ್ನು ಹೇಳಬೇಕು ಅಂತ. ನನ್ನ ಹೆಸರು, ನನ್ನ ಡಾಕ್ಯುಮೆಂಟ್ಸ್ ಗಳು, ನನ್ನ ವಿರುದ್ಧ ನೀವು ಆಡುತ್ತಿರುವ ಈ ನಾಟಕವನ್ನೆಲ್ಲ ತಕ್ಷಣ ನಿಲ್ಲಿಸಿಬಿಡಿ.
ಅಂತ. ಈ ದಿನ ಸಾಯಂಕಾಲ ನಾವೆಲ್ಲರೂ ವಕೀಲರ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಯಾವುದೇ ದೊಡ್ಡ ಪಂಚಾಯತ್ ಇರ್ಲಿಲ್ಲ. ವಕೀಲರು ಕೇಳಿದ್ರು, ಆ ಪೇಪರ್ನಲ್ಲಿ ಮಾಡಿರುವ ಸೈನ್ ಸುಳ್ಳು ಅಂತ ನೀವು ಒಪ್ಪಿಕೊಳ್ತೀರಾ? ರಮೇಶ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳ್ದ, ಆ ಸೈನ್ ಅನ್ನು ನಾನೇ ಮಾಡಿದ್ದು. ನಾನು ಅಂದುಕೊಂಡೆ ನಂತರ ಅರ್ಥ ಮಾಡಿಸೋಣ ಅಂತ. ಅತ್ತೆ ಅಲ್ಲೇ ಅಳಲು ಶುರು ಮಾಡಿದ್ರು. ನನ್ನ ಮಗ ಕೆಟ್ಟ ಸಹವಾಸದಲ್ಲಿ ಬಿದ್ದುಬಿಟ್ಟಿದ್ದಾನೆ ಸಾರ್ ಅಂತ. ವಕೀಲರು ತುಂಬಾ ಶಾಂತವಾಗಿ ಹೇಳಿದ್ರು, ಇಲ್ಲಿ ಅಳುವ ಅವಶ್ಯಕತೆ ಇಲ್ಲ, ಸತ್ಯವನ್ನು ಮಾತ್ರ ಹೇಳಿ ಸಾಕು. ನಂತರ ಅವರು ಹೇಳಿದ್ರು, ಮೇಡಮ್ ಕಟ್ಟಿರುವ ದುಡ್ಡು ಲೋನಿಗೆ ಹೋಗಿಲ್ಲ, ಯಾವ ಅಕೌಂಟಿಗೆ ಹೋಗಿದೆ? ಈಗ ನಮ್ಮ ಮಾವನವರು ತಲೆ ಬಗ್ಗಿಸಿಕೊಂಡಿದ್ರು. ನಾವು ಬೇರೆ ಬ್ಯಾಂಕಿನಲ್ಲಿ ಹಳೆಯ ಇನ್ನೊಂದು ಕಡೆ ದುಡ್ಡನ್ನು ಕಟ್ಟಿದ್ದೇವೆ ಅಂತ ಹೇಳಿದ್ರು. ಆಧಾರಗಳನ್ನು ಕೊಡಿ ಅಂತ ವಕೀಲರು ಹೇಳಿದಾಗ ಅವರ ಬಳಿ ಯಾವುದೇ ಉತ್ತರವಿರ್ಲಿಲ್ಲ. ಕೊನೆಗೆ ಈಗ ಸೆಟ್ಲ್ಮೆಂಟ್ ಆಗಿತ್ತು. ರಮೇಶ್ ನೀಟಾಗಿ ಬರೆದು ಕೊಟ್ಟಿದ್ದ, ನನ್ನ ಡಾಕ್ಯುಮೆಂಟ್ಸ್ಗಳು ನನ್ನ ಹೆಸರನ್ನು ಎಲ್ಲೂ ಯಾವುದಕ್ಕೂ ಉಪಯೋಗಿಸಿಕೊಳ್ಳುವುದಿಲ್ಲ. ಅಪ್ಲಿಕೇಶನ್ ಅನ್ನು ಸಹ ವಿತ್ಡ್ರಾ ಮಾಡಿಕೊಳ್ತೀವಿ. ಇವರು ನನ್ನಿಂದ ಪಡೆದಂತಹ ದುಡ್ಡನ್ನು ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪವಾಗಿ ವಾಪಸ್ ಕೊಡ್ತೀವಿ ಅಂತ ಬರೆದು ಕೊಟ್ರು. ಈಗ ತುಂಬಾ ಶಾಂತವಾಗಿ ಎಲ್ಲವೂ ನಡೆದಿತ್ತು. ವಕೀಲರ ಆಫೀಸಿನಿಂದ ಮನೆಗೆ ಬರಬೇಕಾದ್ರೆ ರಮೇಶ್ ದಾರಿಯಲ್ಲಿ ಹೇಳ್ತಾ ಇದ್ದ, ಈಗ ನಿನಗೆ ತುಂಬಾ ಸಮಾಧಾನ ಆಗೋಯ್ತಾ ಅಂತ. ಹೊರಗೆ ಸಣ್ಣಗೆ ಮಳೆ ಬೀಳ್ತಾ ಇತ್ತು. ನಾನು ಹೇಳ್ದೆ, ನಾನು ಸಂತೋಷವಾಗಿಲ್ಲ, ಆದ್ರೆ ಸಮಾಧಾನವಾಗಿದ್ದೀನಿ. ಈಗ ನಿನಗೇನು ಬೇಕು ಅಂತ ಅವರು ಕೇಳಿದಾಗ, ಈಗ ಹದ್ದುಗಳನ್ನು ಹಾಕಿಕೊಳ್ಳೋಣ ಅಂತ ಹೇಳ್ದೆ. ನಾನು ಈಗ ಮನೆಯಲ್ಲಿ ಇರುವುದಕ್ಕೆ ಕೆಲವೊಂದು ನಿಯಮಗಳನ್ನು ಮಾಡಿಕೊಂಡ್ವಿ. ಎಲ್ಲವೂ ನೀಟಾಗಿ ಇರಬೇಕು. ಅವನು ಕೆಲವೊಂದು ಕಡೆ ಮತ್ತು ನನಗೆ ಮೋಸ ಮಾಡಲು ಮತ್ತೆ ಪ್ರಯತ್ನ ಪಟ್ಟಾಗ ನಾನು ವಕೀಲರಿಗೆ ಮೆಸೇಜ್ ಅನ್ನು ಮಾಡಿದೆ. ನಿಧಾನವಾಗಿ ರಮೇಶ್ಗೆ ಅರ್ಥವಾಗಿ ಬಿಟ್ಟಿತ್ತು, ಇವನನ್ನು ಮೋಸ ಮಾಡಲು ಸಾಧ್ಯವಿಲ್ಲ ಅಂತ. ಒಂದು ತಿಂಗಳಿನ ಒಳಗೆ ಎಲ್ಲವೂ ಪೂರ್ತಿಯಾಗಿತ್ತು. ಇನ್ನು ಅವನ ಜೊತೆ ಆ ಸಂಬಂಧದಲ್ಲಿ ಮುಂದುವರಿಯಲು ನನ್ನಿಂದ ಸಾಧ್ಯವಿರ್ಲಿಲ್ಲ. ಸಂಬಂಧಿಕರು ಪದೇ ಪದೇ ಫೋನ್ ಮಾಡಿ ಹೇಳ್ತಾ ಇದ್ರು, ಮಗಳೇ ಮನೆಯನ್ನು ಮುರಿದು ಹಾಕಿಕೊಳ್ಳಬೇಡ, ನಿನ್ನ ಸಂಸಾರವನ್ನು ಸಂಭಾಳಿಸಿಕೊ ಅಂತ. ನೀನು ಈ ರೀತಿ ಮಾಡಿದ್ರೆ ಜನ, ಈ ಸಮಾಜ ಏನನ್ನುತ್ತೆ ಅಂತ ಹೆದರಿಸುತ್ತಿದ್ರು. ಕೆಲವರು ನನ್ನನ್ನು ತಮಾಷೆ ಮಾಡ್ತಾ ಇದ್ರು, ತುಂಬಾ ಕಾನೂನು ಕಾನೂನು ಅಂತ ಹೇಳ್ತಾಳೆ ಅಂತ. ಆದ್ರೆ ಕೆಲವು ಮಹಿಳೆಯರು ಮಾತ್ರ ನನಗೆ ಸಪೋರ್ಟ್ ಕೂಡ ಮಾಡಿದ್ರು, ಅಕ್ಕ ನೀವು ಮಾಡ್ತಾ ಇರೋದು ಸರಿಯಾಗಿದೆ ಅಂತ. ಆ ರಾತ್ರಿ ನಾನು ನನ್ನ ರೂಮಿನಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಆ ದೇವರ ಬಳಿ ಪ್ರಾರ್ಥಿಸುತ್ತಿದ್ದೆ, ದೇವರೇ ಇಂತಹ ವಿಷಯದಿಂದ ನನ್ನನ್ನು ಕಾಪಾಡು. ಯಾರನ್ನು ಹಾಳು ಮಾಡುವ ಉದ್ದೇಶ ನನಗೆ ಇರಲಿಲ್ಲ. ಕೇವಲ ನಾನು ಹಾಳಾಗದ ಹಾಗೆ ಕಾಪಾಡಿಕೊಳ್ಳುವ ಉದ್ದೇಶ ಮಾತ್ರ ನನ್ನದು. ಕೆಲವು ತಿಂಗಳ ನಂತರ ರಮೇಶ್ ನನ್ನನ್ನು ಭೇಟಿಯಾಗಲು ಪ್ರಯತ್ನ ಪಟ್ಟ. ಅವನು ಹೇಳ್ತಾ ಇದ್ದ, ನನ್ನನ್ನು ಕ್ಷಮಿಸಿ ಬಿಡು ಸಂಧ್ಯಾ ಅಂತ. ಅವನ ಮುಖ ನೋಡಿ ನನಗೆ ಅವನ ಮೇಲೆ ಅನುಕಂಪ ಉಂಟಾಗಿತ್ತು. ನಾನು ನೇರವಾಗಿ ಹೇಳಿದೆ, ನಾನು ನಿನ್ನನ್ನು ಕ್ಷಮಿಸಿ ಬಿಟ್ಟಿದ್ದೀನಿ. ನನ್ನ ಮಾತು ಕೇಳಿ ರಮೇಶ್ ಎಷ್ಟೊಂದು ಸಂತೋಷ ಪಟ್ಟಿದ್ದ. ಕ್ಷಮಿಸಿದ್ದೀನಿ ಅಂದ್ರೆ ನೀನು ಮಾಡಿರುವ ವಿಷಯವನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ ಅಂತ ಅರ್ಥ. ಆದ್ರೆ ನಿನ್ನನ್ನು ಮತ್ತೆ ನನ್ನ ಜೀವನದಲ್ಲಿ ಸೇರಿಸಿಕೊಳ್ತೀನಿ ಅಂತ ನೀನು ಅಂದುಕೊಳ್ಳಬೇಡ ಅಂತ ಹೇಳಿದೆ. ರಮೇಶ್ ಈಗ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿದ್ದ. ಮೊಟ್ಟ ಮೊದಲ ಬಾರಿ ನನಗೆ ತುಂಬಾ ಸಮಾಧಾನವಾಗಿತ್ತು. ನಾನು ಈಗ ತುಂಬಾ ಸಂತೋಷವಾಗಿದ್ದೆ. ಕೆಲವೊಮ್ಮೆ ನಮಗೆ ನ್ಯಾಯ ಸಿಕ್ಕಿದ ನಂತರವೂ ಒಳಗೆ ನಮಗೆ ಸಂತೋಷವಿರುವುದಿಲ್ಲ. ನಮ್ಮೊಳಗಿದ್ದ ದ್ವೇಷವನ್ನು, ಕೋಪವನ್ನು ನಾವು ಬಿಟ್ಟು ಬಿಟ್ಟಾಗ ನಮಗೆ ನಿಜವಾದ ನೆಮ್ಮದಿ, ಸಂತೋಷ ಸಿಗುತ್ತೆ. ನಾನು ಈಗ ಒಂಟಿಯಾಗಿ ನನ್ನ ಫ್ಲಾಟ್ ನಲ್ಲಿ ಇದ್ದೆ. ಯಾವುದೇ ಸಂಬಂಧದಲ್ಲಿ, ಯಾವುದೇ ವಿಷಯದಲ್ಲಿ ಭಾವುಕಳಾಗಿ ದುಡ್ಡಿನ ವಿಷಯ ಮಾತನಾಡಬಾರದು ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೆ. ಸಂಬಂಧದಲ್ಲಿ ನಂಬಿಕೆ ತುಂಬಾ ಮುಖ್ಯವಾದದ್ದು. ಆದ್ರೆ ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನು ನಂಬುವುದು ತುಂಬಾ ದೊಡ್ಡ ತಪ್ಪು ಅಂತ ನನಗೆ ಪೂರ್ತಿಯಾಗಿ ಅರ್ಥವಾಗಿ ಬಿಟ್ಟಿತ್ತು. ಈ ತಪ್ಪನ್ನು ಮತ್ತೊಂದು ಬಾರಿ ಮಾಡಲು ನಾನು ಯಾವತ್ತೂ ಸಿದ್ಧಲಿರಲಿಲ್ಲ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.